ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ದ್ವಾದಶಾಪಿತವರ್ಷಾ ಮಂದೋಹಂ ಯೇನ ಪಾಠ ಶಾಂತರೂಪಿಣೆ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಪಲಿಮಾರಿನ ಜಾಗೃತ ಆಂಜನೇಯನ ಸನ್ನಿಧಾನದಲ್ಲಿ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣದ ಶತಮಾನ, ಅದೇ ರೀತಿಯಲ್ಲಿ ವೃಂದಾವನ ಪ್ರವೇಶದ ಅದರ ಕಾಲು ಭಾಗ 25 ವರ್ಷ. ಈ ನಿಮಿತ್ತದಿಂದ ಅಖಂಡವಾದ 24 ಗಂಟೆಗಳ ಕಾಲದಲ್ಲಿ 12 ಸ್ಕಂದಗಳ ಉಪನ್ಯಾಸ ಸ್ವಯಂ ಈ ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ವಿದ್ಯಾಧೀಶ ತೀರ್ಥರು ಏರ್ಪಡಿಸಿದ್ದಾರೆ. ಆರಂಭದ ಸ್ಕಂದ ಮಂಗಳಾಚರಣೆ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್. ಅಸ್ಯ ಜನ್ಮಾದಿ ಯತಃ ಸತ್ಯಂ ಪರಂ ಧೀಮಹಿ. ಸತ್ ತ್ ಯ ಶಬ್ದದಿಂದ ವಾಚ್ಯನಾದ ಆ ಭಗವಂತನನ್ನು ಧ್ಯಾನ ಮಾಡೋಣ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಸತ್ ತ್ ಯ ಶಬ್ದದಿಂದ ವಾಚ್ಯನಾದವನು. ಸತ್ ಅಂದರೆ ಒಳ್ಳೆಯ ಅಂತರ್ಥ, ತ್ ಎನ್ನುವುದಕ್ಕೆ ಆನಂದ ಅಂತರ್ಥ, ಯ ಎನ್ನುವುದಕ್ಕೆ ತಿಳುವಳಿಕೆ ಅಂತರ್ಥ. ಅಂದರೆ ಸತ್ ತ್ ಯ ತ್ಯ ಸತ್ ತ್ಯ ಸತ್ಯ 2 ತಕಾರ ಬೇಕು ಅಂತ. ನಾವು ಸತ್ಯ ಶಬ್ದ ಬರೆಯುವಾಗ ಒಂದೇ ತಕಾರ ಸೇರಿಸ್ತೇವೆ. ನಮಗೆ ಬೇಕಾದರೆ ಇರಲಿ ಒಂದೇ ತಕಾರ, ನಮ್ಮ ಬಗ್ಗೆ ಬರೆಯುವುದಾದರೆ. ದೇವರ ಬಗ್ಗೆ ಬರೆಯುವುದಾದರೆ ಮಾತ್ರ 2 ತಕಾರ ಬೇಕು ಅಂತ. ಸತ್ ತ್ ಯ ಸತ್ಯ ತುಂಬ ಒತ್ತಿ ಹೇಳಬೇಕಾಗುತ್ತೆ ಅದನ್ನು. ಮೊದಲಿನ ಸತ್ ಎನ್ನುವುದು, ನಂತರದ ತು ಎನ್ನುವುದು. ಆಗ ಹೇಳಿದಂತೆ ತು ಎನ್ನುವುದಕ್ಕೆ ನೆಮ್ಮದಿ ಅಂತರ್ಥ, ಆನಂದ ಅಂತರ್ಥ. ಯ ಎನ್ನುವುದಕ್ಕೆ ತಿಳುವಳಿಕೆ ಅಂತರ್ಥ. ತ್ಯ ಅಂದರೆ ಜ್ಞಾನಾನಂದಗಳು ಅಂತಾಯಿತು. ಪ್ರಾಯಶಃ ಲೋಕದಲ್ಲಿಯೂ ಕೂಡ ತಿಳುವಳಿಕೆ ಇದ್ದರೆ ನೆಮ್ಮದಿ ಇರುತ್ತೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಹೋಗ್ತೇವೆ,
ಏನು ಅಂತ ಗೊತ್ತಿರುವುದಿಲ್ಲ, ಭಯ ಶುರುವಾಗುತ್ತೆ. ಹೋಗಬೇಕೋ ಬೇಡವೋ ಅಂತ ಗೊಂದಲದಲ್ಲಿರ್ತೇವೆ. ಯಾರೋ ಹೇಳಿದರು ಹೋಗಿ ಅಂತಂದರು, ಹೋದೆವು. ಹೋದಾಗ ಅಲ್ಲಿ ನಮಗೆ ಸರಿಯಾಗಿ ಅನುಕೂಲ ಆಗಿಲ್ಲ. ಅನುಕೂಲ ಉಂಟೋ ಏನೋ ಅಂಥೇಳಿ ಹೋದದ್ದು ಅನುಕೂಲ ಆಗಿಲ್ಲ. ಆವಾಗ ದುಃಖ ಶುರುವಾಯಿತು, ಬೇಸರ ಶುರುವಾಯಿತು. ಹಾಗಾದರೆ ಬೇಸರವೋ ದುಃಖವೋ ಇದು ಎರಡೂ ಆಗದೇ ಇರಬೇಕು ಅಂತಾದರೆ ಅದಕ್ಕೆ ಮೊದಲು ಬೇಕಾದದ್ದು ತಿಳುವಳಿಕೆ. ಆದ್ದರಿಂದ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ನಮಗೂ ಕೂಡ ಹಿರಿಯರು ಹೇಳಿದರು, ದೇವರನ್ನು ಜ್ಞಾನಿ ಅಂತ ಉಪಾಸನೆ ಮಾಡು, ದೇವರು ಜ್ಞಾನಮಯ ಅಂತ ಉಪಾಸನೆ ಮಾಡು. ಪರಿಣಾಮ ಏನು ಅಂತ ಕೇಳಿದ. ಪರಿಣಾಮ ಏನು ಅಂತ ಕೇಳಿದರೆ ನಿನಗೂ ತಿಳುವಳಿಕೆ ಬರುತ್ತೆ, ಜೊತೆಯಲ್ಲಿ ನೆಮ್ಮದಿಯೂ ಸಿಗುತ್ತೆ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ, ನನ್ನನ್ನು ಸತ್ಯ ಎನ್ನುವ ಶಬ್ದದಿಂದಲೇ ಉಪಾಸನೆ ಮಾಡು, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನೆಮ್ಮದಿ ಉಳ್ಳವ ಭಗವಂತ ಅಂತ ಉಪಾಸನೆ ಮಾಡು ಅಂತ ವ್ಯಾಸರೇ ನಮಗೆ ಹೇಳಿಕೊಡ್ತಾರೆ. ಆ ಸತ್ ಶಬ್ದಕ್ಕೆ ಒಳ್ಳೆಯದು ಅಂತ ಅರ್ಥ. ಇನ್ನೊಂದು ಸತ್ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತಲೂ ಅರ್ಥ ಉಂಟು. ಸತ್ ಶಬ್ದ ಪ್ರಾಣವಾಚಿ, ಮುಖ್ಯ ಪ್ರಾಣ ದೇವರನ್ನು ಹೇಳುತ್ತದೆ. ಸತ್ ಶಬ್ದ ಗಾಳಿಯನ್ನು ಹೇಳುತ್ತದೆ. ಗಾಳಿಯ ಅವತಾರನೇ ಆಚಾರ್ಯ ಮಧ್ವರು. ಗಾಳಿದೇವರು ಆಚಾರ್ಯ ಮಧ್ವರಾಗಿ ಭೂಮಿಗೆ ಬಂದದ್ದು. ಸತ್ ಶಬ್ದಕ್ಕೆ ಗಾಳಿ ಅಂತ ಅರ್ಥ. ನಾವೆಲ್ಲ ಬದುಕಿರುವಾಗ ನಮ್ಮಲ್ಲಿ ಏನಿರುತ್ತೆ? ಗಾಳಿ ಇರುತ್ತಾ? ಗಾಳಿ ಒಳಗೆ ಹೊರಗೆ ಹೋಗ್ತಾ ಇದ್ದರೆ ನಾವು ಬದುಕಿದ್ದೇವೆ ಅಂತ ಅರ್ಥವೋ? ಹಾಗಾದರೆ ಗಾಳಿ ಇದ್ದರೆ ನಾವು ಬದುಕಿದ್ದೇವೆ ಅಂತ ಅರ್ಥ. ಗಾಳಿ ಹೋದರೆ ಪ್ರಯೋಗ ಮಾಡುವ ಶಬ್ದ ಏನು? ಸತ್ತೋಯ್ತು ಅಂತ. ಏನರ್ಥ? ಸತ್ ಹೋಯಿತು ಅಂತ. ಸತ್ತು ಹೋಯ್ತು ಅನ್ನೋದೇ ಸತ್ತೋಯ್ತು ಅಂತ ನಮ್ಮಲ್ಲಿ ಬಂತು. ಅದನ್ನು ಪ್ರಾಣಿಗಳಿಗೆ ಉಪಯೋಗ ಮಾಡಿದೆವು. ಮನುಷ್ಯನಿಗಾಗುವಾಗ ಸತ್ತು ಹೋದ ಅಂತ, ಹೋದಳು ಅಂತ ಅಂತೇವೆ. ಒಟ್ಟಿಗೆ ಪ್ರಾಣವುಳ್ಳದಕ್ಕೆ ಒಟ್ಟಿಗೆ ಅಂತೂ ಗಾಳಿ ಇಲ್ಲಿಂದ ಹೊರಟ್ರೆ ಸತ್ ಹೋಯಿತು ಅಂತ ಅರ್ಥ. ಹಾಗಾದರೆ ಗಾಳಿಗೆ ಏನು ಹೆಸರು? ಸತ್ ಅಂತ ಹೆಸರು. ದೇವರನ್ನು ಏನು ಅಂತ ಉಪಾಸನೆ ಮಾಡಬೇಕು? ಜ್ಞಾನ ಆನಂದ ಉಳ್ಳವ ಅಂತ ದೇವರನ್ನು ಉಪಾಸನೆ ಮಾಡು. ಎಂತಹ ಜ್ಞಾನ ಆನಂದ ಉಳ್ಳವ? ಸತ್ ಜ್ಞಾನ ಆನಂದ ಉಳ್ಳವ ಅಂತ ಉಪಾಸನೆ ಮಾಡು. ಸತ್ ಆದ ಜ್ಞಾನ ಆನಂದ ಉಳ್ಳವ ಅಂತಂದರೆ ಏನರ್ಥ? ಸತ್ತಿನ ಮೂಲಕ ನಮಗೆ ತಿಳಿಯುವ ಜ್ಞಾನ ಆನಂದ ಉಳ್ಳವ ಸತ್ಯ ಅಂಥೇಳಿ ಭಗವಂತನ ಹೆಸರು. ಆದರೆ ನಾವೆಲ್ಲ ಏನಾಗಬೇಕು? ಸಜ್ಜನರಾಗಬೇಕು. ನಾವೆಲ್ಲ ಏನಾಗಬೇಕು? ಸತ್ತಿನ ಜನರು ಆಗಬೇಕು. ಯಾರಿಗೆಲ್ಲ ಸಜ್ಜನಾಗಬೇಕು ಅಂತ ಆಸೆ ಉಂಟೋ ಅವರೆಲ್ಲ ಗಾಳಿ ದೇವರನ್ನು ಹಿಡ್ಕೊಳ್ಬೇಕು. ಯಾರು ಗಾಳಿ ದೇವರನ್ನು ಬಿಡ್ತಾರೋ, ಯಾರು ಗಾಳಿ ದೇವರನ್ನು ದ್ವೇಷ ಮಾಡ್ತಾರೋ ಅವರು ಸತ್ ಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸತ್ ಜನ ಆಗಬೇಕು. ಸತ್ ಅಂದರೆ ಗಾಳಿ, ಸತ್ ಜನ ಆಗಬೇಕು ಅಂತಂದರೆ ಗಾಳಿ ದೇವರ ಜನ ನಾವು ಆಗಬೇಕು, ಸಜ್ಜನ ಆಗಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಸಜ್ಜನ ಆಗಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತೀರಾ? ಏನರ್ಥ ಹಾಗಾದರೆ? ಗಾಳಿದೇವರ ಜನ ಅಂತದಕ್ಕೆ ಅರ್ಥ ತಾನೆ. ಆದ್ದರಿಂದ ಯಾರೂ ಕೂಡ ತನ್ನ ಜೀವನದಲ್ಲಿ ದೇಹದಲ್ಲಿ ಗಾಳಿ ಇರುವ ತನಕ ಗಾಳಿ ದೇವರನ್ನು ದ್ವೇಷ ಮಾಡಬೇಡಿ. ಗಾಳಿ ದೇವರನ್ನು ದ್ವೇಷ ಮಾಡಿಬಿಟ್ರೆ ಗಾಳಿ ದೇವರು ಈ ದೇಹವನ್ನು ಬೇಗ ಬಿಟ್ಟು ಹೋಗುತ್ತಾನೆ. ಆದ್ದರಿಂದ ಅವನನ್ನು ಚೆನ್ನಾಗಿ ಆದರ ಮಾಡಿಕೊಂಡಿರೋಣ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಸತ್ ಯ ಸತ್ಯಂ ಪರಂ ಧೀಮಹಿ. ಒಳ್ಳೆಯ ನೆಮ್ಮದಿ, ಒಳ್ಳೆಯ ಜ್ಞಾನ ಅಂದರೆ ಏನರ್ಥ? ಒಳ್ಳೆಯ ಜ್ಞಾನದಲ್ಲಿ ಒಳ್ಳೆಯತನ ಅಂದರೆ ಏನರ್ಥ? ದೇವರಲ್ಲಿ ಇರುವಷ್ಟು ಜ್ಞಾನ ಇನ್ನೊಬ್ಬರಲ್ಲಿ ಇಲ್ಲ. ದೇವರಲ್ಲಿ ಇರತಕ್ಕಂತಹ ಜ್ಞಾನ ದುಃಖ ಮಿಶ್ರಿತ ಅಲ್ಲ. ದೇವರಲ್ಲಿ ಇರತಕ್ಕಂತಹ ಜ್ಞಾನ ಸ್ಥಿರ. ಒಂದು ಸ್ಥಿರತೆ, ಎರಡನೇದ್ದು ದುಃಖ ಅಜ್ಞಾನ ಅಮಿಶ್ರಿತತ್ವ, ಮೂರನೇದ್ದು ನಿರವಧಿಕತ್ವ. ದೇವರಲ್ಲಿ ಇರುವಷ್ಟು ಜ್ಞಾನ ಬೇರೆ ಯಾರಲ್ಲಿ ಉಂಟು? ಯಾರಲ್ಲಿಲ್ಲ. ಇಂತಹ ಜ್ಞಾನವನ್ನೇ ಸತ್ ಜ್ಞಾನ ಅಂತ ಕರೆದರು.
ಇಂತಹ ಆನಂದವನ್ನೇ ಸದಾನಂದ ಅಂತ ಕರೆದರು. ಸತ್ ಆನಂದ, ಸದಾನಂದ ಅಂತ ವೇದವ್ಯಾಸ ದೇವರು ಭಗವಂತನನ್ನು ನಮಗೆ ಚಿತ್ರಣ ಕೊಡುವಾಗ ಸತ್ಯ ಎನ್ನುವ ಶಬ್ದದಿಂದ ಚಿತ್ರಣ ಕೊಡ್ತಾರೆ. ಸತ್ಯಂ ಪರಂ ಧೀಮಹಿ ಧ್ಯಾನ ಮಾಡೋಣ ಅಂತ ಹೇಳಿಕೊಂಡು, ಯಾರು ಆ ಭಗವಂತನ ಮಹಿಮೆ ಏನು, ಅವನ ಸಾಮರ್ಥ್ಯ ಏನು, ಅಸ್ಯ ಜನ್ಮಾದಿ ಯತಃ, ಯಾರಿಂದಾಗಿ ಅಸ್ಯ ನಾವೇನು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದೇವೆ ಅದಕ್ಕೆ ಜನ್ಮಾದಿಗಳು. ಜನ್ಮಾದಿಗಳು ಎಷ್ಟು? ಜನ್ಮಾದಿಗಳು 8 ಆಗ್ಬೋದು, ಜನ್ಮಾದಿಗಳು 6 ಆಗ್ಬೋದು. ಸದ್ಯ ಈಗ ನಾವು ಎಷ್ಟು ಇಟ್ಟುಕೊಳ್ಬೇಕು? ಮೊದಲು 6 ಇಟ್ಟುಕೊಂಡು ಆಮೇಲೆ 8ಕ್ಕೆ ಹೋಗೋಣ. ಮೊದಲು ಕೃಷ್ಣನ 6 ಜನ ಮಹಿಷಿಯರನ್ನು ಅರ್ಥೈಸಿಕೊಳ್ಳೋಣ, ಆಮೇಲೆ ಅಷ್ಟಮಹಿಷಿಯರ ಕಡೆಗೆ ಹೋಗೋಣ. ಈ 8 ಕೂಡ ಕೃಷ್ಣನ ಸುತ್ತಮುತ್ತನೇ ತಿರುಗುತ್ತಾ ಇರ್ತಾವೆ ಅಂತೆ. ಯಾಕೆ? ನಮಗೆ ಕೊಡುವುದಕ್ಕೋಸ್ಕರ ಕೃಷ್ಣ ತನ್ನ ಸುತ್ತಮುತ್ತನೇ ಇವುಗಳನ್ನು ಇಟ್ಟುಕೊಂಡಿದ್ದಾನೆ. ಆದರೆ ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ, ಇದು ಸದ್ಯಕ್ಕೆ ನಮ್ಮ ಕಣ್ಣ ಮುಂದೆ ಕಾಣತಕ್ಕಂಥದ್ದು 6. ಮೋಕ್ಷ ಕೊಡ್ತಾನೆ ಅಂತ 8 ಅಂತ ಹೇಳುವಾಗ ಇನ್ನೊಂದು ಮೋಕ್ಷ ಕೊಡ್ತಾನೆ ಅಂತ ಒಂದುಂಟು. ಆ ಮೋಕ್ಷ ಯಾವಾಗ ಕೊಡ್ತಾನೋ ಯಾರಿಗೋ ಏನೋ ಯಾರಿಗೆ ಗೊತ್ತಿರಿ. ಸದ್ಯ ಈಗ ನಮ್ಮ ಜೀವನದಲ್ಲಿ ಅಂತ ಇದು 6ಅನ್ನಂತೂ ನಾವು ಕಾಣ್ತಾ ಇದ್ದೇವೆ. ಹುಟ್ಟನ್ನು ಆರಂಭಿಸಿಕೊಂಡು ಸಾಯುವ ತನಕ ಅಸ್ಥಿ ಜಾಯತೆ ಅಸ್ಥಿ, ಮೊದಲು ಅಸ್ಥಿ ಆಮೇಲೆ ಜಾಯತೆ ಅಂತಲೂ ಆಗಬಹುದು. ಅಸ್ಥಿ ಜಾಯತೆ, ಅಸ್ಥಿ ಅಂತಂದುಬಿಟ್ರೆ ಗರ್ಭೆ ಅಸ್ಥಿ ಅಂತ ಅರ್ಥ, ಜಾಯತೆ ಅಂದರೆ ಹುಟ್ಟುತ್ತಾನೆ ಅಂತ ಅರ್ಥ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ. ವಿಪರಿಣಮತೆ ಅಂದರೆ ಬದಲಾವಣೆ ಬರುತ್ತೆ ಅಂತ ಅರ್ಥ, ಅಪಕ್ಷೀಯತೆ ಅಂದರೆ ಕುಗ್ಗುತ್ತಾನೆ ಅಂತ ಅರ್ಥ, ನಶ್ಯತೆ ಅಂದರೆ ಸಾಯ್ತಾನೆ ಅಂತ ಅರ್ಥ. ಈ 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲೂ ಆಗದು ಅಂಬಿಗ. ಆ 6 ಮೀರಿ ಬರುವ 6 ತೆರೆಯನ್ನು ನಿವಾರಿಸಿ ದಾಟಿಸೋ ಅಂಬಿಗ. ಅಸ್ತಿ ನಮ್ಮ ದೈನಂದಿನ ಜೀವನಕ್ಕೇನು ಇದನ್ನು ತೆಗೆದುಕೊಳ್ಳುವುದು ಅಂತಾದರೆ, ನಾವು ದೇವರನ್ನು ನಿತ್ಯ ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಸ್ಯ ತಥವಾ ಅಂಬಿಗ ನಾನಿನ್ನ ನಂಬಿದೆ, ಅಂಬಿಗ ನಾನಿನ್ನ ನಂಬಿದೆ ಅಂತ ಹಾಡ್ತೇವೆ, ಹೇಳ್ತೇವೆ. ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಹೇಳೋಣ ಅಂತಾರೆ. ಅಸ್ಥಿ ಗರ್ಭೆ ಅಸ್ಥಿ ಅಂತಲ್ವೋ? ಹೇಗೆ ಅಸ್ಥಿ ಗರ್ಭೆ? ವೈದ್ಯರ ಹತ್ರ ಕೇಳಿಬಿಟ್ರೆ ಅಂತಾರೆ ಸರಿಯಾಗಿಲ್ಲ ಗರ್ಭದಲ್ಲಿ, ಅದರಿಂದ ವಿಶ್ರಾಂತಿ ಮಾಡಿ ಅಂತ ಶುರು ಮಾಡಿದರು. ಗರ್ಭಧಾನ ಆದಂದಿನಲ್ಲೇ ವಿಶ್ರಾಂತಿ ಮಾಡಿ ಅಂತ. ಆಂಗ್ಲ ಭಾಷೆಯಲ್ಲಿ ಹೇಳೋದು ಅಂತಾರೆ ರೆಸ್ಟ್ ಮಾಡಿ ಅಂತ. ಹಾಗೆ 9 ತಿಂಗಳು ರೆಸ್ಟ್ ಮಾಡಿ 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 ಹುಟ್ಟಿದ ಮಗು ರೆಸ್ಟ್ ಹಿಡಿದು ಹೋಯಿತು ಅಂತ. ಹಾಗಾದರೆ ಗರ್ಭದಲ್ಲಿ ಮಗು ಹೇಗಿರಬೇಕು? ಚೆನ್ನಾಗಿರಬೇಕಾ? ಯಾವ ಅವಸ್ಥೆಯಲ್ಲಿ ಇರಬೇಕೋ ಆ ಅವಸ್ಥೆಯಲ್ಲಿ ಇರಬೇಕಾ? ಚೂರು ಆಚೀಚಾಯಿತು ಅಂತಂದರೆ 6 ತೆರೆಗಳಲ್ಲಿ 1 ತೆರೆ ಮೀರಿ ಬರುತ್ತಲಿದೆ ಅಂಬಿಗ, ನೋಡೋ ಅದನ್ನು ಸರಿ ಮಾಡೋ. ಗರ್ಭದಲ್ಲಿ ಹೇಗಿರಬೇಕು? ಗರ್ಭಗುಡಿಯಲ್ಲಿ ದೇವರು ಹೇಗಿರಬೇಕು ಹಾಗೆಯೇ ಇರುವಂತೆ ಮಾಡೋ. ಅಸ್ಥಿ ವೈದ್ಯ ಹೇಳಬೇಕು ಸರಿಯಾಗಿದೆ, ಗರ್ಭದಲ್ಲಿ ಮಗು ಹೇಗಿರಬೇಕು, ಎಷ್ಟು ಇರಬೇಕೋ, ಹೇಗಿರಬೇಕೋ ಹಾಗೇ ಉಂಟು, ಸರಿಯಾಗಿದೆ ಅಂತ ಹೇಳಿಕೊಂಡು ನಮ್ಮ ಲೌಕಿಕ ವೈದ್ಯನ ಬಾಯಿಂದ ಹೇಳಿಸಬೇಕಾ? ಆದರೆ ಅದಕ್ಕಿಂತ ಮೊದಲು ಅಂಬಿಗ ನಾನಿನ್ನ ನಂಬಿದೆ ಅನ್ನತಕ್ಕಂಥ ಹಾಡನ್ನು ನಾವು ಹೇಳೋಣ. ಮತ್ತು ನಂತರದಲ್ಲಿ ಜಾಯತೆ. ಈಗಿನ ಜಾಯತೆ ಅನ್ನೋದು ಬಹಳ ಅದ್ಭುತ. ಏನು ಅದ್ಭುತ! ಗರ್ಭಗುಡಿಯೊಳಗೆ ಪ್ರವೇಶ ಮಾಡುವುದು ಒಂದು ದಾರಿಯಿಂದ, ದೇವರು ಹೊರಗೆ ಬರುವುದು ಮತ್ತೊಂದು ದಾರಿಯಿಂದ. ಹೊರಗೆ ಬರುವುದು ಮತ್ತೊಂದು ದಾರಿಯಿಂದ ಅಂದುಬಿಟ್ರೆ ಎಲ್ಲ ವೈದ್ಯರುಗಳು ಕೂಡ ಈಗಿನ ಕಾಲದಲ್ಲಿ ನರಸಿಂಹದೇವರ ಅವತಾರಿಗಳಾಗಿಬಿಟ್ಟಿದ್ದಾರೆ. ನರಸಿಂಹದೇವರ ಅವತಾರಿಗಳು ಅಂತಂದರೆ ಹೊಟ್ಟೆ ಬಗೆಯುವುದು, ಮಗುವನ್ನು ತೆಗೆಯುವುದು ಅಂತ ಆಗುಂಟು. ಇದು ನಮ್ಮ ಸಂಸ್ಕೃತಿ ಅಲ್ಲ, ಭಾರತೀಯ ಸಂಸ್ಕೃತಿ ಅಲ್ಲ, ಶಾಸ್ತ್ರೀಯ ಸಂಸ್ಕೃತಿ ಅಲ್ಲ. ಮತ್ತು ಯಾವ ಬಾಗಿಲಿನಿಂದ ಒಳ ಹೋಗಿದ್ದಾನೋ ಅದೇ ಬಾಗಿಲಿನಿಂದ ಹೊರಗೆ ಬರಬೇಕು. ಚೂರು ವ್ಯತ್ಯಾಸ ಆಗಿಬಿಟ್ರೆ ಡಾಕ್ಟ್ರುಗಳು ನರಸಿಂಹ ಅವತಾರ ಆಗ್ತಾರೆ, ನಾವೆಲ್ಲ ಹಿರಣ್ಯಕಶಿಪುಗಳಾಗ್ತೇವೆ. ಹೊಟ್ಟೆ ಬಗೀತಾರೆ, ಹೊಟ್ಟೆಯಿಂದ ತೆಗೀತಾರೆ. ಇದು ಏನು? ಎರಡನೇದ್ದು ಜಾಯತೆ ಎನ್ನುವುದು ಮೀರಿ ಬರುತ್ತಲಿದೆ ಅಂಬಿಗ.
ಭಾಗವತದ ಮೊದಲನೇ ಶ್ಲೋಕದ ವ್ಯಾಖ್ಯಾನವೇ ಅಂಬಿಗ ನಾನಿನ್ನ ನಂಬಿದೆ ಅನ್ನುವಂಥದ್ದು. ಈ ಹಾಡನ್ನು ನಾವು ಪ್ರತಿ ದಿವಸ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರತಿ ದಿವಸ ಹಾಡ್ತೇವೆ. ಅದರ ಜೊತೆಗೆ ನಾವು ಇದನ್ನು ಕೂಡ ಸೇರಿಸಿಕೊಂಡ್ರೆ, ಈ ಹಾಡನ್ನು ಕೂಡ ಸೇರಿಸಿಕೊಂಡೆವು ಅಂತಂದರೆ ಪ್ರಾಯಶಃ ನಮ್ಮೆಲ್ಲರ ಸೃಷ್ಟಿಯಾದಿಗಳು ಚೆನ್ನಾಗಿ ಆಗುತ್ತೆ. ಹಾಗಾದರೆ ಆಸ್ತಿ ಜಾಯಿತೆ ಪ್ರತಿಯೊಂದೂ ಕೂಡ ವರ್ಧತೆ, ವಿಪರಿಣಮತೆ, ಅಪಕ್ಷೀಯತಿ, ನಶ್ಯತಿ, ಕೊನೆದೊಂದು ನಶ್ಯತಿ ಅಂತ ಒಂದು ಹೇಳ್ತೇನೆ. ಯಾವ ರೀತಿಯಲ್ಲಿ ನಿಮಗೆ ಮರಣ ಬರುತ್ತೆ ಯಾರಿಗೆ ಗೊತ್ತು? ಸಹಜವಾದ ಮರಣ ಯಾರಿಗೆ ಬರುತ್ತೆ? ತುಂಬ ಶ್ರಮ ಪಡಬೇಕಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳಿಕೊಂಡು. ಹಾಗಾದರೆ 6 ತೆರೆಗಳಲ್ಲಿ ಒಂದು ಎಲ್ಲೆಲ್ಲೋ ದಾರಿಯಲ್ಲಿ ಅಪಘಾತವಾಗಿ ಏನೇನೋ ರೀತಿಯಲ್ಲಿ ವಿಷ ಸೇವಿಸಿಯೋ, ನೀರಿಗೆ ಬಿದ್ದೋ, ಯಾವುದ್ಯಾವುದೋ ರೀತಿಯಲ್ಲಿ ಮರಣ ಬಂದು ವೈದ್ಯರ ಬಳಿಗೆ ಹೋಗಿ ಆ ವೈದ್ಯರು ಇಡೀ ದೇಹವನ್ನು ಛಿದ್ರವನ್ನಾಗಿ ಮಾಡಿ ಮತ್ತೆ ಗೋಣಿ ಚೀರದಲ್ಲಿ ಕಟ್ಟಿ ನಮ್ಮಲ್ಲಿ ಕೊಟ್ಟು ಹೋಗು ಇದನ್ನು ಇನ್ನು ಅನ್ಯ ಸಂಸ್ಕಾರ ಮಾಡು ಅಂತಂದರೆ ಅದು ಪೂರ್ಣಾಹುತಿ ಆಯಿತಾ ಅಂತಾರೆ. ನಮ್ಮದನ್ನು ಅಂತ್ಯೇಷ್ಟಿ ಅಂತ ಕರೆಯುವುದಲ್ವೋ? ನಿತ್ಯ ಆ ಆಹುತಿ ಈ ಆಹುತಿ ಅಂತ ಹಾಕಿದ್ದು. ಒಂದು ದಿವಸ ಇದು ಕೂಡ ಆಹುತಿಯಾಗಿ ಹೋಗಲಿಕ್ಕುಂಟು ಅಂತ ನಮಗೆ ಪ್ರಜ್ಞೆ ಉಂಟಾ? ಹಾಗಾದರೆ ಇದು ಪೂರ್ಣವಾಗಿ ಆಹುತಿ ಆಗಬೇಕು ಅಂತಾದರೆ ಸ್ವಲ್ಪನೂ ನ್ಯೂನತೆ ಬರಬಾರ್ದಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಪೂರ್ಣವಾದ ಹವಿಸ್ಸು ಪೂರ್ಣವಾಗಿರಬೇಕಲ್ಲ. ಈ ದೇಹವು ಕೂಡ ಒಂದು ಹವಿಸ್ಸಲ್ವೋ? ಇದು ಪೂರ್ಣವಾಗಿರಬೇಕಲ್ಲ, ಛಿದ್ರಗಳಾಗಿ ಇರಬಾರ್ದಲ್ಲ. ಹಾಗಾದರೆ ಏನರ್ಥ? ಮರಣ ಸರಿಯಾದ ಕ್ರಮದಲ್ಲಿ ಬರಬೇಕು ಅಂತ ಅರ್ಥ. ಈ ಅಪಘಾತಾದಿಗಳಲ್ಲಿ ಮರಣ ಬರುವುದುಂಟಲ್ಲ, ಅದು 6ನೇ ತೆರೆ ಮೀರಿ ಬರುತ್ತಾ ಉಂಟು ಅಂತ ಅರ್ಥ. ಆದ್ದರಿಂದ ಅದನ್ನು ನಿವಾರಿಸೋ, ಅನಾಯಾಸೇನ ನನಗೆ ಮರಣ ಬರುವಂತೆ ಮಾಡೋ ಅಂತ ಹೇಳಿಕೊಂಡು 6 ತೆರೆಗಳು ಅದು ಮೀರಿ ಬರುತ್ತಲಿದೆ. ಅದನ್ನು ನೀವರಿಸಿ ಅಥವಾ ನಿವಾರಿಸಿ ದಾಟಿಸೋ ಅಂಬಿಗ. ಜನ್ಮಾದಿ ಅಸ್ಯ ಯತಃ, ಯಾವ ಭಗವಂತನಿಂದಾಗಿ ಮೀರಿ ಬಾರದೇ ಇರತಕ್ಕಂತಹ ಜನ್ಮಾದಿಗಳು ಆಗುತ್ತದೋ, ಸತ್ಯಂ ಪರಂ ಧೀಮಹಿ, ಅಂತಹ ಭಗವಂತನನ್ನು ನಾನು ಧ್ಯಾನ ಮಾಡುತ್ತೇನೆ ಅಂತ ಹೇಳಿಕೊಂಡು ವೇದವ್ಯಾಸ ದೇವರು ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡಿ ಆಮೇಲೆ ಧರ್ಮ ಪ್ರೋಜ್ಜಿತ ಕೈತವ ಅತ್ರ ಪರಮಃ ಅಂತ. ಏನು ಭಾಗವತ ಏನನ್ನು ಪ್ರತಿಪಾದನೆ ಮಾಡ್ತದೆ ಅಂತಂದರೆ, ಪಿಬತ ಭಾಗವತಂ ರಸಂ ಆಲಯಂ ಅಂತ ತಾನೆ. ನಾವು ಅದನ್ನು ಬಿಡಿಸಿ ಹೇಳುವುದು ಅಂತಾದರೆ, ಪಿಬತ ಭಾಗವತಂ ರಸಂ ಆಲಯಂ, ಸಾಯುವ ತನಕ ಭಾಗವತದ ರಸವನ್ನು ಪಾನ ಮಾಡ್ತಾ ಇರು ಅಂತ ತಾನೆ. ಈ ಭಾಗವತ ಏನು ಹೇಳ್ತದೆ ಅಂತಂದರೆ ಅದನ್ನು ಇಲ್ಲೇ ತಿಳಿಸಿಕೊಡ್ತಾ ಇದ್ದಾರೆ. ಪಿಬತ, ಕುಡಿ, ಕಿವಿಯಿಂದ ಕುಡಿ. ಯಾವುದನ್ನು? ಭಾಗವತಂ ರಸ ಮಾ ಆಲಯಂ, ರಸ ಮಾ ಆಲಯಂ, ರಸಮಾಲಯಂ. ನಾವು ಇಷ್ಟರ ತನಕ ಬಿಡಿಸಿದ್ದು ರಸಂ ಆಲಯಂ ಅಂತ ಬಿಡಿಸಿದ್ದು. ಈಗ ರಸ ಮಾ ಆಲಯಂ, ರಸ ಮಾಲಯಂ. ರಸ ಅಂತ ಯಾರಿಗೆ ಹೆಸರು? ರಸೋ ವೈ ಸಹ ಅಂತೇಳಿ ಭಗವಂತನಿಗೆ ರಸ ಅಂತ ಹೆಸರು. ಪ್ರತಿಯೊಂದರದ್ದು ಕೂಡ ಸಾರಭೂತನಾಗಿ ಇರತಕ್ಕಂಥವ ಭಗವಂತ. ಪ್ರತಿಯೊಂದರದ್ದು ಕೂಡ ಸಾರವನ್ನು ಸ್ವೀಕಾರ ಮಾಡುವವ ಭಗವಂತ. ಯಹ ಸಾರಭಾಗಂ ಅನುಭೂಯ ಶಿಷ್ಟಂ ಪ್ರಯಚ್ಛತಿ, ಬಾಕಿದ್ದನ್ನು ನಮಗೆ ಬಿಟ್ಟು ಬಿಡ್ತಾನೆ ಅಂತ. ಹಾಗಾದರೆ ಆದ್ದರಿಂದ ದೇವರನ್ನು ಏನು ಅಂತ ಕರೆದ್ರು? ರಸ ಎನ್ನುವ ಶಬ್ದದಿಂದ ಕರೆದರು ಶಾಸ್ತ್ರಕಾರರು. ಆ ರಸನಾಮಕ ಭಗವಂತನ ಮಾ ತಿಳುವಳಿಕೆಗೆ ಆಲಯ, ಆಶ್ರಯವಾದದ್ದು ಭಾಗವತ ಗ್ರಂಥ. ಅದಕ್ಕೆ ಕಾಣುತ್ತೆ 17 ಪುರಾಣಗಳನ್ನು ರಚನೆ ಮಾಡಿದರೂ ಕೂಡ ವೇದವ್ಯಾಸ ದೇವರು ತುಂಬ ಬೇಸರದಂತೆ ಕೂತಿದ್ರಂತೆ ಅಲ್ವೋ? ಏನೂ ಬೇಸರ ಇಲ್ಲದ ದೇವರೇ ಬೇಸರದಂತೆ ಕೂತಿದ್ದಾರೆ ಅಂದರೆ ನಿಮ್ಮ ಪಾಡಿ ನಾವು ಯಾರು ಬೇಸರದಲ್ಲಿ ಇರಬೇಕೋ ಅವರು ನಾವು ಆರಾಮದಲ್ಲಿದ್ದೇವೆ, ಯಾರು ಆರಾಮದಲ್ಲಿ ಇರಬೇಕೋ ಆ ದೇವರು ಬೇಸರದಲ್ಲಿ ಕೂತಿದ್ದಾನೆ ಅಂತೆ. ನಮ್ಮ ಬಗ್ಗೆ ನಮಗೆ ಬೇಸರ ಆಗಬೇಕಿತ್ತು, ನಮ್ಮ ಬಗ್ಗೆ ವೇದವ್ಯಾಸ ದೇವರು ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ನಾವು ನಮ್ಮ ಬಗ್ಗೆನೂ ತಲೆ ಕೆಡಿಸಿಕೊಳ್ತಾ ಇಲ್ಲ, ವೇದವ್ಯಾಸ ದೇವರ ಬಗ್ಗೆನೂ ಕೆಡಿಸಿಕೊಳ್ಳಾ ಇಲ್ಲ. ಆವಾಗ ವೇದವ್ಯಾಸ ದೇವರು ಸರಸ್ವತಿ ತೀರದಲ್ಲಿ ತಲೆ ಕೆಡಿಸಿಕೊಂಡವರಂತೆ 17 ಪುರಾಣಗಳನ್ನು ರಚನೆ ಮಾಡಿ ಕೊಟ್ಟರೂ ಕೂಡ ಈ ಜನ ಏನು ಬದಲಾಗುವುದೇ ಇಲ್ಲಲ್ವ ಅಂತಂದಾಗ ನಾರದರು ಅಲ್ಲಿಗೆ ಬಂದು ಹೇಳಿದ್ರು, ನಮ್ಗೆ ಗೊತ್ತು ತಾನೆ, ನೋಡೋಣ ಒಂದು ಭಾಗವತ ಅಂತ ಗ್ರಂಥ ಮಾಡಿ ನೋಡಿ.
ಅದರಲ್ಲಿ ದೇವರಿಗೆ ಸಂಬಂಧಪಟ್ಟ ನೀವು ಮತ್ತೆ ಮತ್ಸ್ಯಪುರಾಣ, ಲಿಂಗಪುರಾಣ, ಶಿವಪುರಾಣ, ಬ್ರಾಹ್ಮಪುರಾಣ ಈ ಶಬ್ದಗಳನ್ನು ಕೇಳುವಾಗಲೇ ಜನ ತತ್ತರಿಸ್ತಾರೆ. ಅದಕ್ಕಿಂತ ಬಹಳ ಏನು ಒತ್ತಕ್ಷರ ಏನು ಇಲ್ಲದೇ ಇರತಕ್ಕಂತಹ ಸುಲಭವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಯೋಗ್ಯವಾಗಿ ಒಂದು ಮುಖ್ಯ ಪುರಾಣ ಇದ್ದರೆ ಸಾಕು. ಭಾಗವತ ಅಂತ ಹೇಳಿಕೊಂಡು ಉಚ್ಚಾರಣೆ ಮಾಡತಕ್ಕಂಥ ಒಂದು ಗ್ರಂಥ ರಚನೆ ಮಾಡಿ ಅಂತಂದಾಗ ವೇದವ್ಯಾಸದೇವರು ಭಗವದ್ಭಕ್ತರನ್ನು ಒಳಗೊಂಡಿರತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಆ ಗ್ರಂಥದಲ್ಲಿ ಹೇಳುವುದೇನು ಅಂತಂದರೆ ರಸ ಮಾ ಆಲಯ. ರಸ ಶಬ್ದದಿಂದ ಎಲ್ಲ ಸಾರವನ್ನೇ ತೆಗೆದು ಈ ಗ್ರಂಥದಲ್ಲಿ ಹೇಳ್ತಾರೆ. ಹೇಳುವುದೇನು? ಹರಿ ಸರ್ವೋತ್ತಮ, ದೇವರು ದೊಡ್ಡವ ಅಂತಲ್ಲ, ಹರಿ ಸರ್ವೋತ್ತಮ ಎನ್ನುವುದನ್ನು ಇದರಲ್ಲಿ ತಿಳಿಸಿಕೊಡುವುದೇ ಮುಖ್ಯ ಉದ್ದೇಶ ವೇದವ್ಯಾಸದೇವರದ್ದು. ದೇವರು ದೊಡ್ಡವ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಅವರವರು ತಮ್ಮ ತಮ್ಮ ದೇವರನ್ನು ದೊಡ್ಡವ ಅಂತ ಹೇಳಿಕೊಂಡು ಬಿಡ್ತಾರೆ. ಶೈವರೋ, ಸ್ಕಾಂದರೋ, ಗಣಪತರೋ, ಶಾಕ್ತರೋ ಇವರೆಲ್ಲ ತಮ್ಮ ತಮ್ಮ ದೇವರನ್ನೇ ದೊಡ್ಡವರು ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಮಾತು ಏನು ಅಂತಂದರೆ ಹರಿ ಸರ್ವೋತ್ತಮ, ವಾಯುಜೀವೋತ್ತಮ ಅಂತ ಹೊರತು ದೇವರು ದೊಡ್ಡವ ಎನ್ನತಕ್ಕಂಥದ್ದಲ್ಲ. ಹಾಗಾದರೆ ಇದರಲ್ಲಿ ಏನು ಹೇಳುವುದು? ಹರಿ ಸರ್ವೋತ್ತಮ, ಭಗವಂತನ ಪಾರಮ್ಯವನ್ನು, ಲಕ್ಷ್ಮೀಪತಿಯ ಪಾರಮ್ಯವನ್ನು, ಲಕ್ಷ್ಮೀಪತಿದ್ದೇ ಸರ್ವೋತ್ತಮತ್ವವನ್ನು ಭಾಗವತ ಹೇಳಲಿಕ್ಕೆ ಹೊರಟಿದೆ. ಎಲ್ಲಿಯ ತನಕ ಆಗಬೇಕು. ಅವರು ಭಾಗವತವನ್ನು ಓದಬೇಕು ಅಂತಂದರೆ, ಭಾಗವತವನ್ನು ಅರ್ಥೈಸ್ಕೊಳ್ಬೇಕು ಅಂತಂದರೆ ಏನರ್ಥ? ಹರಿ ಸರ್ವೋತ್ತಮ ಅನ್ನತಕ್ಕಂಥ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಅರ್ಥ. ಅಂತಹ ಅದ್ಭುತವಾಗಿರತಕ್ಕಂತಹ ಭಾಗವತವನ್ನು ರಸ ಮಾ ಆಲಯಂ, ಭಗವಂತನೆಂಬ ರಸದ ಮಾ ತಿಳುವಳಿಕೆಗೆ, ಆಲಯಂ ಆಶ್ರಯವಾಗಿರತಕ್ಕಂತಹ ಈ ಗ್ರಂಥವನ್ನು, ಆದ್ದರಿಂದಲೇ ಧರ್ಮ ಪ್ರೋಜ್ಜಿತ ಕೈತವ ಅತ್ರ ಪರಮಃ ನಿರ್ಮತ್ಸರಾಣಂ. ಇಲ್ಲಿ ಹೇಳುವುದೇನು ಅಂತಂದರೆ, ಧರ್ಮ ಶಬ್ದದಿಂದ ವಾಚ್ಯನಾಗಿರತಕ್ಕಂಥ ಭಗವಂತನು ಈ ಗ್ರಂಥದಲ್ಲಿ ಹೇಳಲ್ಪಡ್ತಾನೆ. ಅದೇನು ಧರ್ಮ ಶಬ್ದ ವಾಚ್ಯನಾದ ಭಗವಂತನನ್ನೇ ಇಲ್ಲಿ ಹೇಳುವುದು ಅಂತ? ಅದು ಯಾಕೆ ಧರ್ಮ ಅಂತಲೇ ಯಾಕೆ ಹೇಳ್ತೀರಿ ಅಂತಂದರೆ, ಭಾಗವತ ಓದುವುದರಿಂದ, ಭಾಗವತ ಕೇಳಿಸಿಕೊಳ್ಳುವುದರಿಂದ, ಭಾಗವತವನ್ನು ಅರ್ಥೈಸಿಕೊಳ್ಳುವುದರಿಂದ ನಮ್ಮ ಜೀವನದ ಧಾರಣೆ ಆಗಬೇಕು. ಧಾರಕತ್ವಾತ್ ಧರ್ಮ ಅಂಥೇಳಿ ಭಗವಂತನಿಗೆ ಹೆಸರು. ನಮ್ಮನ್ನು ಧಾರಣೆ ಮಾಡ್ತಾನೆ, ನಮಗೊಂದು ಅಸ್ತಿತ್ವವನ್ನು ಕೊಡ್ತಾನೆ. ಎಲ್ಲೆಲ್ಲೋ ಖುಷಿ ಬಂದಂತೆ, ನಾವೆಲ್ಲೋ ದಾರಿಯಲ್ಲಿ ಬಿದ್ದು ಹೋಗದಂತೆ ನಮ್ಮನ್ನು ನೋಡಿಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ಧರ್ಮ ಅಂತ ಹೆಸರು. ಭಾಗವತ ಅದಕ್ಕೋಸ್ಕರನೇ ಬಂದದ್ದಲ್ವೋ, ಸಮಸ್ಯೆಗಳಲ್ಲಿ ಬಿದ್ದಿರತಕ್ಕಂತಹ ನಮ್ಮನ್ನು ಸಮಸ್ಯೆಯಿಂದ ಬಿಡಿಸಿ ಸರಿಯಾದ ವ್ಯಕ್ತಿತ್ವ ನಮಗೆ ಕೊಡುವುದಕ್ಕೋಸ್ಕರ ಭಾಗವತ ತಾನೇ ಹೊರಡಿಸಿದ್ದು ವೇದವ್ಯಾಸ ದೇವರು. ನಿಮ್ಮ ಮಾನಸಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಮಾನಸಿಕ ಬೇಜಾರವನ್ನು ದೂರ ಮಾಡುವುದಕ್ಕೋಸ್ಕರ ತಾನೇ ಸ್ವಯಂ ಬೇಸರದಂತೆ ನಟಿಸ್ತಕ್ಕಂಥ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿಕೊಟ್ಟದ್ದು. ಆವಾಗ ಸಮಸ್ಯೆಗಳು ಪರಿಹಾರ ಆಯಿತು ಅಂದರೆ ನಮ್ಮ ಜೀವನದಲ್ಲಿ ನಮಗೊಂದು ಬದುಕೋಣ ಅಂತ ತೋರುತ್ತಂತೆ. ಸಮಸ್ಯೆ ಇದ್ದರೆ ಯಾರಿಗೆ ಬೇಕ್ರಿ ಜೀವನ ಅಂತೇವೆ ನಾವು. ಹಾಗಾದರೆ ಬದುಕಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿಕೊಂಡು ಒಳಗಿನಿಂದ ಜೀವನನ್ನು ಧಾರಣೆ ಮಾಡಬೇಕು ಅಂತಾದರೆ ಅದಕ್ಕೆ ಏನು ಬೇಕು? ಭಾಗವತ ಬೇಕು. ಆದ್ದರಿಂದ ಭಾಗವತ ಏನನ್ನು ಹೇಳ್ತದೆ ಅಂತಂದರೆ, ಧರ್ಮ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ಹೇಳ್ತದೆ. ಧರ್ಮ ಪ್ರೋಜ್ಜಿತ ಕೈತವ, ಎಂತಹ ಭಗವಂತನನ್ನು ಹೇಳ್ತದೆ ಅಂತಂದುಬಿಟ್ರೆ, ಯಾವುದೋ ಒಂದು ಫಲದ ಆಸೆಯನ್ನು ಇಟ್ಟುಕೊಂಡು ದೇವರನ್ನು ಉಪಾಸನೆ ಮಾಡು ಅಂತ ಹೇಳೋಲ್ಲ. ದೇವರನ್ನು ಮಾತ್ರ ಹೇಳ್ತದೆ, ಶುದ್ಧ ದೇವರನ್ನು ಹೇಳ್ತದೆ. ಅಶುದ್ಧ ದೇವರು ಅಂತಿದ್ದಾರಾ? ಹೌದು. ಫಲದ ಕಾಮನೆಯಿಂದ ಕೂಡಿಕೊಂಡು ದೇವರ ಚಿಂತನೆ ಮಾಡಿಬಿಟ್ರೆ ಅಶುದ್ಧ ದೇವರು ಅಂತ ಹೇಳ್ತಾರೆ. ಫಲ ಯಾವುದು? ಲೌಕಿಕ ಫಲ. ಅದನ್ನು ಯಾವುದಕ್ಕೆ ಅಂಟಿಸಿದ್ದು? ದೇವರಿಗೆ ಅಂಟಿಸಿದ್ದು.
ಏನು ಅಂತ? ದೇವರು ಈ ಫಲ ಕೊಡುವವನು ಅಂತ ದೇವರಿಗೆ ಆ ಕೆಟ್ಟ ಫಲವನ್ನು ಅಂಟಿಸಿ ಬಿಟ್ಟೆವು. ಏನಾದ ದೇವರು? ಅಶುದ್ಧನಾಗಿಬಿಟ್ಟ. ದೇವರಂದ, ನನ್ನನ್ನು ಅಶುದ್ಧನನ್ನಾಗಿ ಮಾಡಿದ್ಯಾ, ನಿನಗೆ ಅಶುದ್ಧ ಫಲವನ್ನೇ ಕೊಡುತ್ತೇನೆ ಅಂದ. ಏನು ಅಶುದ್ಧ ಫಲ? ಸಂತತಿ ಕೇಳಿದ್ಯಾ? ಹೌದು, ಈಗ ಸಂತತಿ ಕೊಟ್ಟಿದ್ದೆ. ಕೊಟ್ಟಿಯಲ್ಲ ಅಂತನ್ಬೇಕು. ಅದಕ್ಕೆ ಮತ್ತು ಇವನೇ ಅಂದಂತೆ, ಯಾಕೆ ಕೊಟ್ಟಿಯೋ ಅಂತ ಇವನೇ ಅಂದ. ಯಾಕೆ? ಆ ಮಗು ಕುತ್ತಿಗೆ ಹಿಡಿತಾ ಉಂಟು ಇವನಂದು. ಯಾಕೆ ಕೊಟ್ಟಿಯೋ ಅಂತ ಇವನೇ ಕೇಳಿದ. ಏನರ್ಥ ಹಾಗಾದರೆ? ಫಲ ಏನು? ಅಶುದ್ಧ ಫಲ. ಆದರೆ ಏನಂದರು? ಪ್ರೋಜ್ಜಿತ ಕೈತವ, ಅದು ಬೇಕು ಇದು ಬೇಕು. ಹಾಗಾದರೆ ಮತ್ತೆ ನಿತ್ಯ ನಾವು ಜಪ ಮಾಡುವಾಗ ಅಖಿಲ ಪ್ರದಂ ಇಂದಿರೇಶಂ ಕೋಲೋಹರಿ ಸಕಲ ವಾಂಛಿತ ಸಿದ್ಧಯೇಜ ಪ್ರತಿ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಪುತ್ರಪ್ರದಂ ಅಪುತ್ರಾಣಂ ಅಗತೀನಾಂ ಗತಿಪ್ರದಂ. ಪ್ರತಿಯೊಂದು ಸ್ತೋತ್ರದಲ್ಲಿಯೂ ಕೂಡ ಫಲಸ್ತುತಿ ಉಂಟೇ ಉಂಟು. ಕೆಲವರು ಸ್ತೋತ್ರವನ್ನು ಹೇಳುವುದೇ ಇಲ್ಲ, ಫಲಸ್ತುತಿಯನ್ನು ಮಾತ್ರ. ಯಾಕೆ? ಬೇಕಾದದ್ದು ಫಲ ಅಂತೇಳಿ. ನೀವೀಗ ಹೇಳ್ತಾ ಇದ್ದೀರಿ ಯಾವುದೇ ಫಲದ ಅಪೇಕ್ಷೆ ಇಟ್ಟುಕೊಂಡು ದೇವರನ್ನು ಸ್ತೋತ್ರ ಮಾಡಬಾರ್ದು ಅಂತ. ಪ್ರತಿಯೊಂದು ಸ್ತೋತ್ರದಲ್ಲಿ ಕೂಡ ಕೊನೆಗೆ ಫಲ ಉಂಟೇ ಉಂಟು. ನೀವು ಹೇಳೋದೊಂದು ಅಲ್ಲಿ ಇರುವುದೊಂದು ಅಂತಂದುಬಿಟ್ರೆ ಅದಕ್ಕಂದರು ನಾವು ಮಾಡಿದ ಪ್ರಾರ್ಥನೆ ದೇವರಿಗೆ ತಲುಪುತ್ತೋ ಇಲ್ವೋ ಅಂತ ಖಾತ್ರಿ ಮಾಡುವುದಕ್ಕೋಸ್ಕರ ಫಲ ಹೇಳಿದ್ದಲ್ಲಿ ಅಷ್ಟೇ. ಫಲದ ಅಪೇಕ್ಷೆ ಇಟ್ಟುಕೊಂಡು ಏನು ಸ್ತೋತ್ರ ಮಾಡಿದೆವು, ಹೋಮ ಮಾಡಿದೆವು, ಆಹುತಿ ಕೊಟ್ಟೆವು, ಫಲ ಸಿಕ್ಕಿತು, ನಮಗೆ ಖಾತ್ರಿ ಆಯಿತು ನಾವು ಮಾಡಿದ ದೇವರಿಗೆ ತಲುಪುತ್ತೆ ಅಂತ ಹೇಳಿಕೊಂಡು ಮತ್ತು ಅದರಿಂದ ದುಃಖನೂ ಬಂತು. ಮತ್ತು ನಮಗೇನೇ ತೋರುತ್ತೆ, ನಾನು ಗಟ್ಟಿಯಾಗಿ ಮಾಡಿಬಿಟ್ರೆ ದೇವರು ಕೇಳಿಸಿಕೊಳ್ತಾನೆ ಅಂತೇಳಿ ಧೈರ್ಯ ಬಂದು ಆ ದೇವರ ಮೇಲೆ ನಂಬಿಕೆ ಬಂದು ಫಲವನ್ನು ಬಿಟ್ಟು ಬಿಡ್ತೇವೆ. ದೇವರಲ್ಲಿ ಅವನ ಪ್ರೀತಿಯನ್ನು ಮಾತ್ರ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ನಮಗೆ ನಾವು ಮಾಡುವ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ವಿಶ್ವಾಸ ಬರುವುದಕ್ಕೋಸ್ಕರ ಶಾಸ್ತ್ರಕಾರರು ಕೊನೆಯಲ್ಲಿ ಒಂಚೂರು ಬೆಲ್ಲದಂತೆ ಫಲವನ್ನಿಟ್ಟಿದ್ದಾರೆ ಅಷ್ಟೇ ವಿನಃ ಫಲ ಇಟ್ಟುಕೊಂಡು ಮಾಡಬೇಕು ಅನ್ನೋ ಅಭಿಪ್ರಾಯ ಅದಕ್ಕರ್ಥ ಅಲ್ಲ. ಅದರಲ್ಲಿ ತೆಗಿಬೇಕಾದ್ದೇನು ಅಂತಂದರೆ ನಾನು ಮಾಡಿದ ಪ್ರಾರ್ಥನೆ ದೇವರಿಗೆ ತಲುಪುತ್ತೆ ಎನ್ನುವುದು ನಮಗೆ ಖಾತ್ರಿ ಮಾಡುವುದಕ್ಕೋಸ್ಕರ ಅಲ್ಲಿ ಫಲವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪ್ರೋಜ್ಜಿತ ಕೈತವ, ಯಾವುದೋ ಒಂದು ಫಲದ ಆಸೆಯಿಂದ ಭಗವಂತನ ಆರಾಧನೆ ಮಾಡಬೇಡ ಅಂತಂದುಬಿಟ್ರು. ಮಾಡಿದ ಮೇಲೆ ಆರಾಧನೆ ಮಾಡಿದ ಫಲದ ಆಸೆ ಬಿಟ್ಟು ದೇವರ ಆರಾಧನೆ ಮಾಡಿದ ಮೇಲೆ ಮತ್ತೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು, ಆವಾಗ ಅದು ಪರಮಧರ್ಮ ಅಂತಾಗುತ್ತೆ ಅಂಥೇಳಿ ಇಂತಹ ಭಾಗವತವನ್ನು ವೇದವ್ಯಾಸದೇವರು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇದು ಶುಕ ಶೌನಕರ ಸಂವಾದದ ಮೂಲಕ ಈ ಭಾಗವತ ಸಮಾಜಕ್ಕೆ ಬಂತು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಭಾಗವತವನ್ನು ಮುಂದುವರಿಸ್ತಾರೆ. ಎಂತಹ ರುದ್ರದೇವರು? ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ಸರ್ವಭೂತ ಹೃದಯಂ ಮುನಿಂ. 5 ರೀತಿಯಲ್ಲಿ ರುದ್ರದೇವರನ್ನು ಚಿಂತನೆ ಮಾಡ್ತಾರೆ. ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ, 5 ಮುಖದ ನಿತ್ಯ ನಾವು ರುದ್ರದೇವರನ್ನು ಚಿಂತನೆ ಮಾಡೋದು ಕೂಡ ಧ್ಯೇಯ ಪಂಚಮುಖೋ ರುದ್ರ ಅಂತಲೇ ಚಿಂತನೆ ಮಾಡೋದು. ಅದಕ್ಕೆ ಸರಿಯಾಗಿ ಇಲ್ಲಿ ಕೂಡ ಈ ಭಾಗವತ ಶ್ಲೋಕದಲ್ಲಿ ರುದ್ರದೇವರನ್ನು ಹೇಳುವಾಗ ಪಂಚಮುಖದ ರುದ್ರದೇವರನ್ನು ಹೇಳ್ತಾ ಇದ್ದಾರೆ. ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ. ಮುಂದೆ ದ್ವೈಪಾಯನ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಂ. 5 ಗುಣಗಳಿಂದ ಕೂಡಿದ ರುದ್ರದೇವರ ಚಿಂತನೆ ಕೊಡ್ತಾರೆ. 5 ಮುಖದಿಂದ ಭಾಗವತವನ್ನು ಹೇಳಲಿಕ್ಕಾಗುತ್ತೆ ಅಂಥೇಳಿ, 5 ದೃಷ್ಟಿಕೋನ ಇಟ್ಟುಕೊಂಡು ಭಾಗವತವನ್ನು ಹೇಳಲಿಕ್ಕಾಗುತ್ತೆ ಅಂಥೇಳಿ, ಪಂಚ ಮುಖವನ್ನು ಇಟ್ಟುಕೊಂಡು ಭಾಗವತವನ್ನು ಹೇಳಿದೆವು ಅಂತಂದರೆ, ಪಂಚ ಮುಖದಿಂದ ಭಾಗವತದ ಚಿಂತನೆ ಮಾಡಿದೆವು ಅಂತಂದರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಕಾರ್ಯಗಳು ಸಿದ್ಧಾಗುತ್ತೆ ಎನ್ನುವ ದೃಷ್ಟಿಯಿಂದ 5 ಮುಖದ ರುದ್ರದೇವರಿಂದ ಈ ಭಾಗವತವನ್ನು ಹೇಳಿಸ್ತಾರೆ. ಶುಕಾಚಾರ್ಯರ ಮೂಲಕ ಭಾಗವತವನ್ನು ಹೇಳಿಸ್ತಾರೆ. ಮೊದಲನೇ ಮುಖ ಯಾವುದು? ಪ್ರವ್ರಜಂತಂ ಅಂತ. ಪ್ರವ್ರಜಂತಂ ಶಬ್ದಕ್ಕೇನರ್ಥ ಅಂತಂದರೆ ಪ್ರಕರ್ಷೇಣ ವ್ರಜಂತಂ. ವ್ರಜಂತಂ ಅಂತಂದರೆ ಹೋಗುವವರು ಅಂತ ಅರ್ಥ, ಚೆನ್ನಾಗಿ ಹೋಗ್ತಾ ಇರುವವರು ಅಂತ ಅರ್ಥ. ಶಾಸ್ತ್ರೀಯವಾಗಿ ಹೇಳೋದು ಅಂತಾದರೆ ವ್ರಜ ಶಬ್ದಕ್ಕೆ ಗತಿ ಅಂತ ಅರ್ಥ, ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಶಾಸ್ತ್ರೀಯ ಭಾಷೆ ಗತಿ ಉಳ್ಳವ ಅಂತಂದುಬಿಟ್ರೆ ತಿಳುವಳಿಕೆ ಉಳ್ಳವ ಅಂತ ಅರ್ಥ. ಹಾಗಾದರೆ ಪ್ರವ್ರಜಂತಂ ಅಂತಂದರೆ ಏನರ್ಥ? ಒಂದು ಮುಖ, ರುದ್ರದೇವರ ಒಂದು ಮುಖ ಭಾಗವತವನ್ನು ಹೇಳ್ತಾ ಉಂಟು. ಹೇಗೆ ಹೇಳ್ತಾ ಉಂಟು ಅಂತಂದುಬಿಟ್ರೆ ತಾನು ತಿಳಿದು ಇನ್ನೊಬ್ಬನಿಗೆ ತಿಳುವಳಿಕೆ ಬರುವ ರೀತಿಯಲ್ಲಿ ಶುಕಾಚಾರ್ಯರ ಒಂದು ಮುಖ ಭಾಗವತವನ್ನು ಹೇಳ್ತಾ ಉಂಟಂತೆ. ಪ್ರವ್ರಜಂತಂ ಇದು ಒಂದು ಮುಖ. ಎರಡನೇದ್ದು
ಅನುಪೇತಂ. ಅನುಪೇತ ಶಬ್ದಕ್ಕೆ ಆಚಾರ್ಯ ಮಧ್ವರು ಅರ್ಥ ಬರೆಯುತ್ತಾರೆ ಭಾಗವತ ತನ್ನ ತಾತ್ಪರ್ಯದಲ್ಲಿ. ಏನು ಅಂತ, ದೇಹಾಭಿಮಾನವನ್ನು ಬಿಟ್ಟವರು ಅಂತ ಅರ್ಥ. ಅಂದರೆ ಏನರ್ಥ? ವಿರಕ್ತರು ಅಂತ ಅರ್ಥ. ಒಂದು ಮುಖದಿಂದ ಭಾಗವತವನ್ನು ಹೇಳುವಾಗ ತಿಳುವಳಿಕೆ ಬರ್ತಾ ಉಂಟು, ಇನ್ನೊಂದು ಮುಖದಿಂದ ಭಾಗವತವನ್ನು ಹೇಳುವಾಗ ಇವನಿಗೆ ಇದರಲ್ಲೆಲ್ಲ ವೈರಾಗ್ಯ ಬರ್ತಾ ಉಂಟು. ಭಾಗವತ ಹೇಳುವ ಕ್ರಮ ಹೇಗಿರಬೇಕು ಅಂತಂದರೆ, ಕೇಳುಗನಿಗೆ ಸಾಕಪ್ಪ ಈ ಜಂಜಾಟಗಳೆಲ್ಲ, ಭಗವಂತನ ಬಗ್ಗೆನೇ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಮನಸ್ಸಿಗೆ ತೋರಬೇಕು. ಆ ರೀತಿಯಲ್ಲಿ ಭಾಗವತವನ್ನು ಹೇಳಬೇಕಂತೆ. ಅದು ಶುಕಾಚಾರ್ಯರ 2ನೇ ಮುಖ ಅನುಪೇತಂ. 3ನೇ ಮುಖ ಅಪೇತ ಕೃತ್ಯಂ. ಅಪೇತ ಕೃತ್ಯಂ ಮಾಡಬೇಕಾದ್ದನ್ನೆಲ್ಲ ಮುಗಿಸಿಕೊಂಡು ಬಂದು ಭಾಗವತ ಕೇಳಲಿಕ್ಕೆ ಕೂಡುವವರಾಗಬೇಕು. 5 ಗಂಟೆಗೆ ಭಾಗವತ ಶುರು, ಹೌದು, ನಾವು ಹೇಳುವಾಗಲೇ 4:45 ಆಯಿತು. ಎದ್ದ ಹಲ್ಲುಜ್ಜಿದ್ರೆ ವಿಶೇಷ. ನಾನು 24 ಗಂಟೆಯು ಭಾಗವತ ಕೇಳಬೇಕು ಅಂತಂದ ಬಂದ ಕೂತ. ಅಕ್ಕಪಕ್ಕದವರಿಗೂ ಕೂಡಲಿಕ್ಕೆ ಬಿಡಲಿಲ್ಲ. ಯಾಕೆ? ಬಾಯಿಯ ದುರ್ವಾಸನೆ. ಅದಕ್ಕಂದರು ಅಪೇತ ಕೃತ್ಯಂ ತಂದರು. ಆ ದಿವಸದ ಆನ್ನಿಕ, ಪ್ರತಿ ದಿವಸ ಮಾಡತಕ್ಕಂಥ ಆನ್ನಿಕಗಳು ಏನುಂಟು ಆ ಆನ್ನಿಕಗಳನ್ನು ಮುಗಿಸಿಕೊಂಡು ಬಂದು ಭಾಗವತಕ್ಕೆ ಕೂಡು. ದೈನಂದಿನ ಕರ್ಮಕ್ಕೆ ಅಲ್ಲೇ ಎಳ್ಳು ನೀರು ಬಿಟ್ಟು ಭಾಗವತ ಕೊಡು ಅಂತ ಹೇಳಲಿಲ್ಲ. ಈ ಕರ್ಮಾಚರಣೆ ಮಾಡಿದರೆ ಮಾತ್ರ ತಾನೇ ಮನಸ್ಸು ಶುದ್ಧವಾಗಿ ಭಾಗವತ ಒಳ ಹೋಗುವುದು. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅಪೇತ ಕೃತ್ಯಂ ಅಂತ ಹೇಳಿಕೊಂಡು 3 ಮುಖ ಆಯಿತಾ. ಹಾಗಾದರೆ ನಾನು ನನ್ನ ಕರ್ಮಗಳನ್ನು ಮಾಡಿಕೊಳ್ಳಬೇಕು, ನನಗೆ ವಿಹಿತವಾದ ಕೆಲಸಗಳನ್ನು ನಾನು ಮಾಡಬೇಕು, ಪ್ರತಿ ದಿವಸ ಮಾಡಬೇಕು. ಅದರಲ್ಲಿ ಔದಾಸೀನ್ಯ ತೋರಬಾರದು ಎನ್ನುವ ತಿಳುವಳಿಕೆ ಬರುತ್ತೆ. ಬರುವ ರೀತಿಯಲ್ಲಿ ಶುಕಾಚಾರ್ಯರು 1 ಮುಖದಿಂದ ಭಾಗವತವನ್ನು ಹೇಳ್ತಾ ಇದ್ದಾರೆ. ಇದೇ ಭಾಗವತದಿಂದ ದೇವರ ತಿಳುವಳಿಕೆಯೂ ಬರುವುದು. ಇದೇ ಭಾಗವತವನ್ನು ಶ್ರವಣ ಮಾಡಿದ್ರಿಂದ ಸಾಂಸಾರಿಕ ವಿರಕ್ತಿಯೂ ಬರುವುದು. ಇದೇ ಭಾಗವತವನ್ನು ಕೇಳುವುದರಿಂದ ತನ್ನ ಕರ್ತವ್ಯ ಏನುಂಟು ಅದನ್ನು ಚಾಚೂ ತಪ್ಪದೆ ಮಾಡಬೇಕು ಎನ್ನತಕ್ಕಂಥ ತಿಳುವಳಿಕೆಯು ಕೂಡ ಈ ಭಾಗವತದ ಶ್ರವಣದಿಂದ ಬರುತ್ತೆ ಅಂತಾರೆ. ಅದಕ್ಕೋಸ್ಕರ ಪಂಚಮುಖದವರು. ಇನ್ನೊಂದು ಮುಖ ಸರ್ವಭೂತ ಹೃದಯಂ. ಹೇಳತಕ್ಕಂಥ ಭಾಗವತ ಅರ್ಥ ಆಗುತ್ತೆ ನಮಗೆ, ತಲೆಯೊಳಗೆ ಹೋಗುತ್ತೆ, ತಲೆಯ ಒಳಗೆ ಹೋಗುತ್ತೆ, ಹೃದಯಕ್ಕೆ ಇಳಿಯೋಲ್ಲ. ಹೃದಯಕ್ಕೆ ಇಳಿಯೋಲ್ಲ ಅಂತಾರೆ ನಮ್ಮ ಜೀವನದಲ್ಲಿ ಆಚರಣೆಗೆ ಬರೋಲ್ಲ. ಅದಕ್ಕಂದ್ರು ಸರ್ವಭೂತ ಹೃದಯಂ. ಕೇಳುಗ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅಯತೆ ಈತೆ ಹೃದಯ. ಅಯತೆ ಅಂದರೆ ಸಂಚಾರ ಮಾಡ್ತಾ ಇರುತ್ತಂತೆ ಆ ಭಾಗವತ. ಅಯನ ಗೊತ್ತಾ? ಅಯನ ಅಂದರೆ ಸಂಚಾರ ಅಂತ ಅರ್ಥ. ದಕ್ಷಿಣಾಯನ ಉತ್ತರಾಯಣ ಅಂತ ಕೇಳಿದ್ದೇವ. ಅಯನ ಶಬ್ದಕ್ಕೆ ಸಂಚಾರ ಅಂತ ಅರ್ಥ. ಭಾಗವತ ಎಲ್ಲಿ ಸಂಚಾರ ಮಾಡಬೇಕು? ಇಲ್ಲಿ ಸಂಚಾರ ಮಾಡಬೇಕು. ಇಲ್ಲಿ ಸಂಚಾರ ಮಾಡೋದಲ್ಲ. ನಮ್ಮದಲ್ಲಿ ಎಲ್ಲಿ? ಬುದ್ಧಿವಂತಿಕೆಯಲ್ಲಿ ಸಂಚಾರ ಮಾಡುತ್ತೆ ಭಾಗವತ. ಅದಕ್ಕಂದರು ಇದಕ್ಕೆ ಬುದ್ಧಿವಂತಿಕೆ ಬೇಕಾದ, ಯಾಕೆ? ಹೃದಯವಂತಿಕೆ ಬೇಕಾದ್ದು. ಅದರಿಂದ ಕೇಳಿಸಿಕೊಂಡಿರತಕ್ಕಂಥ ಭಾಗವತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ, ಭಗವಂತನ ಪಾರಮ್ಯವನ್ನು, ದೇವತೆಗಳ ತಾರತಮ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸರ್ವಭೂತ ಹೃದಯ ಅಯತೆ. ಹೃದಯದಲ್ಲಿ ಭಾಗವತ ಒಬ್ಬ ವ್ಯಕ್ತಿ ತಾನೇನೋ ಭಾಗವತವನ್ನು ರಾಜನ ಮುಂದೆ ಹೇಳಲಿಕ್ಕೆ ಹೋಗಿ ದಕ್ಷಿಣೆಗೋಸ್ಕರ ರಾಜ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಕಂಡು ಹುಡುಕ್ತೇನೆ ಅಂತೇಳಿ ಕಾಡಿಗೆ ಹೋಗಿ ಭಾಗವತ ಓದಿ ಪುನಃ ಬಂದು ಉತ್ತರ ಕೊಟ್ಟು ರಾಜ ಇನ್ನೊಂದು ಪ್ರಶ್ನೆ ಕೇಳಿ 5ನೇ ಸಲ ಆಯಿತು, 6ನೇ ಸಲ ಆಯಿತು, 7ನೇ ಸಲ ಈ ಬ್ರಾಹ್ಮಣ ತಿರುಗಿ ಬಂದೇ ಇಲ್ಲ ರಾಜನ ಬಳಿಗೆ. ರಾಜನೇ ಹುಡುಕೊಂಡು ಹೋದರೆ ಕಾಡಲ್ಲಿ ಭಾಗವತ ಪುಸ್ತಕ ಹಿಡ್ಕೊಂಡಿದ್ದಾನೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ, ಒಂದೇ ಸಮನೆ ಭಾಗವತ ಅಧ್ಯಯನ ಮಾಡ್ತಾ ಇದ್ದಾನೆ. ರಾಜ ಅಂದರೆ ನಂದು ತಪ್ಪಾಯಿತು, ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದಕ್ಕೆ ದಕ್ಷಿಣ ಹಿಡ್ಕೊಂಡು ಬಂದಿದ್ದೇನೆ, ತೆಕ್ಕೊಳ್ಳಿ ಅಂತಂದಾಗ ನಿನ್ನ ದಕ್ಷಿಣ ಯಾರಿಗೆ ಬೇಕು ಅಂತಂದ ಬ್ರಾಹ್ಮಣ. ಮೊದಲು ದಕ್ಷಿಣೆಗೋಸ್ಕರನೇ ಹೊರಟಿರತಕ್ಕಂಥ ಬ್ರಾಹ್ಮಣ ಈಗ ದಕ್ಷಿಣ ತಂದು ಕೊಟ್ಟಾಗ ನಿನ್ನ ದಕ್ಷಿಣ ಬೇಡ, ಜುಜುಬಿ ದಕ್ಷಿಣ ಬೇಡ ನನಗೆ. ಯಾವಾಗ ಆ ಭಾಗವತದ ತಿಳುವಳಿಕೆ ಅಯತೆ ಹೃದಯದಲ್ಲಿ ಸಂಚಾರ ಮಾಡಲಿಕ್ಕೆ ಶುರುವಾಯಿತು. ಹಾಗಾದರೆ ತಿಳಿದದ್ದು, ತಲೆಗೆ ತಿಳಿದದ್ದು ಹೃದಯಕ್ಕೆ ಇಳಿಬೇಕು ಅಂತಾದರೆ ಶುಕಾಚಾರ್ಯರನ್ನು ಸರ್ವಭೂತ ಹೃದಯಂ ಎನ್ನುವ ಶಬ್ದದಿಂದ ಚಿಂತನೆ ಮಾಡೋಣ. ಮಕ್ಕಳಿಗೆ ಉಪದೇಶ ಮಾಡ್ತೇವೆ ನಾವು, ಹಾಗಿರಬಾರ್ದು, ಹೀಗೆ ಮಾಡಬೇಕು, ಅದು ತಪ್ಪು, ಇದು ಒಪ್ಪು ಅಂತ ಮಕ್ಕಳಿಗೆ ಉಪದೇಶ ಮಾಡ್ತೇವೆ. ಮಕ್ಕಳಿಗೆ ನಾವು ಮಾಡಿದ ಉಪದೇಶ ಎಲ್ಲ ತಲೆಯೊಳಗೆ ಹೋಗುತ್ತೆ, ಹೃದಯಕ್ಕೆ ಇಳಿಯೋಲ್ಲ.
ನಾವು ಉಪದೇಶ ಮಾಡಿದಾಗೆಲ್ಲ ಹೌದು 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 ಅಂತಾವೆ. ಮತ್ತು ಕ್ರಮ ಪ್ರಕಾರ ಆಚೆ ಹೋದ್ಮೇಲೆ ಮೊಬೈಲ್ ಕೈಲಿಗೆ ಬಂದಾಯಿತು. ಅದು ಉಪಯೋಗ ಮಾಡಬೇಡ, ಅದು ಒಳ್ಳೆಯದಲ್ಲ ನಿನಗೆ, ನಿನ್ನ ತಲೆ ತಿನ್ನುತ್ತೆ ಅದು ಅಂತ ಅಮ್ಮ ಮಗುವಿನ ತಲೆ ತಿಂತಾಯಿದ್ರೆ ಹೌದಮ್ಮ ಅಂತ ಹೇಳ್ತದೆ. ಅಮ್ಮ ಆಚೆ ಹೋದ ಕೂಡಲೇ ಪುನಃ ಕೈಯಲ್ಲಿ ಹಿಡ್ಕೊಳ್ಳುತ್ತೆ. ಏನಾಗಬೇಕು? ಅಮ್ಮನ ಉಪದೇಶ ಹೃದಯ ಅಯತೆ. ಅಮ್ಮ ನನಗೆ ಒಳ್ಳೆಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು ಮಗು ಮತ್ತೆ ಅದನ್ನು ಮುಟ್ಟಬಾರದು. ಹಿರಿಯರಿಗೆ ಗೌರವ ಕೊಡತಕ್ಕಂಥದ್ದನ್ನು ಅಪ್ಪ ಅಮ್ಮ ಸ್ವಯಂ ತಾವು ಮಕ್ಕಳಿಗೆ ಉಪದೇಶ ಮಾಡಬೇಕು. ಮೂರನೇ ವ್ಯಕ್ತಿ ಬಂದು ನಮ್ಮ ಮಕ್ಕಳಿಗೆ ಉಪದೇಶ ಮಾಡುವುದಲ್ಲ, ಊರಿನವರು ಬಂದು ಉಪದೇಶ ಮಾಡುವುದಲ್ಲ. ಊರಿನವರು ಹೊಗಳಬೇಕು, ಅಪ್ಪಮ್ಮ ಬೇಕಾದರೆ ತೆಗಳ್ಳಿ. ಇದೇನಾಗಿದೆ ಅಂತಂದರೆ ಅಪ್ಪಮ್ಮ ಮಾತ್ರ ಹೊಗಳುವುದು ಮಗುವನ್ನು, ಊರಿನವರು ತೆಗಳ್ತಾನೇ ಇರುವುದು. ಅದಕ್ಕೆ ಇದು ಎರಡೂ ಒಳ್ಳೆಯದಲ್ಲ ಅಂತಂದರು. ಹಾಗಾದರೆ ಊರಿನವರು ಬಂದು ನಮ್ಮ ಮಕ್ಕಳಿಗೆ ಉಪದೇಶ ಮಾಡಬಾರ್ದು, ಅಪ್ಪಮ್ಮನೇ ಸ್ವಯಂ ಮಗುವನ್ನು ಕೂಡಿಸಿ ಉಪದೇಶ ಮಾಡಬೇಕು. ಮಾಡಿದ ಉಪದೇಶ ಮಗುವಿನ ಹೃದಯದಲ್ಲಿ ಅದು ಸಂಚಾರ ಮಾಡಬೇಕು, ಮಗುವಿನಲ್ಲಿ ಸ್ಪಂದನ ಉಂಟು ಮಾಡಬೇಕು. ಹೌದಾ? ಹಾಗಾದರೆ ಶುಕಾಚಾರ್ಯರನ್ನು ಸರ್ವಭೂತ ಹೃದಯ ಅಂತ ಬರೇ ಹೃದಯ 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 ಅಂತಂದ್ರೆ ಎದೆಂತ ಇಷ್ಟ ಆಗಿಬಿಡುತ್ತೆ. ಹೃದಯ ನಾನು ಮಾಡಿರತಕ್ಕಂಥ ಉಪದೇಶ ನನ್ನ ಮಗುವಿನ ಹೃದಯದಲ್ಲಿ ಅದು ಸ್ಪಂದನ ಉಂಟು ಮಾಡಬೇಕು ಎನ್ನುವುದೇ ಸರ್ವಭೂತ ಹೃದಯ. ಯಾವಾಗ ಇಷ್ಟ ಆಯಿತೋ, ಮಾಡಿದಂಥ ಉಪದೇಶ ಹೃದಯದಲ್ಲಿ ಸಂಚಾರ ಮಾಡಲಿಕ್ಕೆ ಶುರು ಮಾಡಿತೋ, ಮಗು ಅದಕ್ಕೆ ಸ್ಪಂದಿಸಲಿಕ್ಕೆ ಶುರುವಾಯಿತೋ, ಆವಾಗ ಮಗು ಮುನಿಂ ಕೊನೆಯದ್ದು ಮೌನವನ್ನು ತಾಳುತ್ತೆ ಅಂತಂದ್ಬಿಟ್ರೆ ಅಪ್ಪಮ್ಮನಿಗೆ ಎದುರು ಮಾತಾಡುವ ಹಂತಕ್ಕೆ ಬರೋಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಂದು ಮಗುವನ್ನು ಕೂಡ ನಮಗೆ ಬೆಳೆಸುವುದು, ಹೆರ್ತೇವೆ, ಹೊರಲಿಕ್ಕೆ ಕಷ್ಟ, ಮಗುವನ್ನು ಸಾಕಲಿಕ್ಕೆ ಕಷ್ಟ. ಹಾಗಾದರೆ ಮಗು ಅಪ್ಪಮ್ಮನ ವಿಷಯದಲ್ಲಿ ಮುನಿಯಾಗಬೇಕಾ? ಅಪ್ಪಮ್ಮನಿಗೆ ಎದುರು ಮಾತಾಡಬಾರದೋ ಮಗು? ಹಾಗಾದರೆ ಈ 5 ರೀತಿಯಲ್ಲಿ ನಾವು ಮಗುವನ್ನು ಶುಕಾಚಾರ್ಯರನ್ನು ಪ್ರತಿ ದಿವಸ ಚಿಂತನೆ ಮಾಡ್ತಾ ಇದ್ದೆವು ಅಂತಂದರೆ ಆವಾಗ ಕೊನೆಗೆ ನಮ್ಮ ಮಗು ಅಪ್ಪಮ್ಮನ ವಿಷಯದಲ್ಲಿ ಮುನಿಗಳಾಗುತ್ತೆ, ಎದುರು ಮಾತಾಡೋಲ್ಲ. ಈ ರೀತಿಯಲ್ಲಿ ರುದ್ರದೇವ್ ನಾವು ಕೂಡ ಮತ್ತೆ ಸಮಾಜದ ಇಲ್ಲಂದರೆ ಏನು ನಮ್ಮ ಕೆಲಸ ಏನು, ನಮ್ಮ ಕೆಲಸ ಏನು ಅಂತಂದರೆ ಅವರು ಹಾಗೆ ಇವರು ಹೀಗೆ, ನಾವು ಹೇಗೆ ಅದು ಗೊತ್ತಿಲ್ಲ. ಏನಾದರೂ ನೀವು ಒಂಚೂರು ಅವರಲ್ಲಿದ್ದಂಥ ತಪ್ಪನ್ನು ಹುಡುಕಲಿಕ್ಕೆ ಹೊರಟ್ರೆ ಸಾಕು, ಅವರು ಮಾಡಿದ್ದು ತಪ್ಪು ಅಂತ ಅವರಿಗೆ ಖಾತ್ರಿ ಇರುತ್ತೆ. ಹೇಳುವಾಗ ಮಾತ್ರ ಸಣ್ಣ ಪುಟ್ಟ ತಪ್ಪು ಅಂತ ಅಂದುಬಿಡ್ತಾರೆ ಅವರು. ದೊಡ್ಡ ತಪ್ಪನ್ನೇ ಸಣ್ಣ ಪುಟ್ಟ ತಪ್ಪು ಅಂತಂದರೆ ನರಕಕ್ಕೆ ಅಂದಂತಮಸ್ಸಿಗೇನೆ ಹೋಗಲಿಕ್ಕಿದ್ದಂಥ ತಪ್ಪು ಕೂಡ ಇವರಿಗೆ ಸಣ್ಣ ಪುಟ್ಟ ತಪ್ಪು ಅಂತ ಕಂಡ್ರೆ, ಆ ತಪ್ಪನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಯಾರು ಹೇಳ್ತಾರೋ ಅವರನ್ನು ನೈತಿಕವಾಗಿ ಟೀಕೆ ಮಾಡ್ತಾರೆ ವಿನಃ ತಾವು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ. ನಮ್ಮ ಜನ ಈಗಿನ ವಾತಾವರಣ ಆ ರೀತಿಯಲ್ಲಿ ಉಂಟು. ಆದರೂ ಕೂಡ ನಾವು ತಪ್ಪು ಅಂತ ಆದರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಅಲ್ಲ. ಮತ್ತು ನಿಮ್ಮನ್ನು ಅವರು ವೈಯಕ್ತಿಕವಾಗಿ ನಿಂದೆ ಮಾಡ್ತಾರಲ್ಲ, ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧಿಯೋ ಹಾಗೆ ನಿಂದಕರು ಇರಬೇಕು. ಆದ್ದರಿಂದ ಈ ರೀತಿಯಲ್ಲಿ 5 ಮುಖದಿಂದ ನಾವು ಭಾಗವತವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದೆವು ಅಂತಂದರೆ ಆವಾಗ ಯಾರು ಏನು ಮಾಡಿದರೂ ಕೂಡ ನಮಗೆ ತಲೆಗೆ ಲಗಾವಿ ಆಗೋದಿಲ್ಲ, ನಾವು ನಮ್ಮ ದಾರಿಯಲ್ಲಿ ಸರಿಯಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಇಂತಹ 5 ಮುಖದಿಂದ ಶುಕಾಚಾರ್ಯರಿಂದ ಸೂತ ಪುರಾಣಿಕರು ಭಾಗವತವನ್ನು ಹೇಳಿಸಲಿಕ್ಕೆ ಶುರು ಮಾಡಿದ್ದಾರೆ. ನಂತರ ಭಾಗವತದ ಚಿತ್ರಣವನ್ನು ಕೊಡ್ತಾರೆ. ಭಾಗವತ ಎಂಥದ್ದು? ಪುನಃ ಅದು 5 ಮುಖ ಅಂತಾರೆ. 5 ಮುಖದಿಂದ ರುದ್ರದೇವರ 5 ಮುಖದಿಂದ 5 ಮುಖದ ಭಾಗವತ ಹೊರಡಿಸ್ತಾರೆ. ಒಂದು ಮುಖ ಹೇಳ್ತೇನೆ, ಏನು? ಸ್ವಾನುಭಾವಂ. ಸ್ವಾನುಭಾವಂ ಅಧ್ಯಾತ್ಮ ದೀಪಂ ಅತಿತಿತೀರ್ಷತಾಂ ತಮಃ ಅಂಧಂ ಅಖಿಲ ಶ್ರುತಿ ಸಾರಂ. ಏನು ಮೊದಲನೇದ್ದು? ಸ್ವಾನುಭಾವಂ. ಹೌದು, ಭಾಗವತ ಯಾರನ್ನು ಹೇಳ್ತದೆ? ಭಗವಂತನನ್ನು ಹೇಳ್ತದೆ. ಭಗವಂತನಿಗೇನು ಹೆಸರು? ಸ್ವಾನುಭಾವ ಅಂತ ಹೆಸರು. ಅವನನ್ನು ತಿಳಿಸಕ್ಕಂಥ ಭಾಗವತಕ್ಕೂ ಕೂಡ ಸ್ವಾನುಭಾವ ಅಂತ ಹೆಸರು. ಸ್ವಂ ತನ್ನನ್ನು ಸಮ್ಯಕ್ ಅನುಭವತೀತಿ ಸ್ವಾನುಭಾವ. ನಮಗೆ ದೇವರನ್ನು ಸರಿಯಾಗಿ ಅನುಭವಿಸಿಕೊಳ್ಳಿಕ್ಕಾಗುತ್ತಾ? 100ಕ್ಕೆ 100 ದೇವರನ್ನು ಅನುಭವಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಾ? ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ದೇವರನ್ನು ಅನುಭವಿಸೋದು ಎಷ್ಟು ಅನುಭವಿಸ್ತೇವೆ? ಏನೋ ಚಾರು-ಚೂರು, ಎಷ್ಟು ಅನಂತದಲ್ಲಿ ಚಾರು-ಚೂರು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಭಗವಂತ ತನ್ನನ್ನು ತಾನು ಸಮಗ್ರವಾಗಿ 100ಕ್ಕೆ 100 ತನ್ನನ್ನು ಅನುಭವಿಸ್ತಾನಲ್ವೋ? ರುಕ್ಮಿಣಿ ಹೇಳಿದ್ಳ, ಹೋಗಿ ಸುಮ್ಮನೆ ಮನೆಯಲ್ಲೇ ಕೂತಿದ್ದೀರಾ, ನಮಗೆ ಸಂತತಿ ಬೇಕು ಒಂದು,
ಹೋಗಿ ಆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಬೈದೇ ಬಿಟ್ಲು ಕೃಷ್ಣನಿಗೆ. ಅಪ್ಪಣೆ ಅಂತ ಹೊರಟೇ ಬಿಟ್ಟ. ಅದಕ್ಕೆ ಸರಿಯಾಗಿ ಯಾರೋ ಜ್ಯೋತಿಷ್ಕರು ಅಂದಿದ್ರು. ಜ್ಯೋತಿಷ್ಕರ ಹತ್ರ ಕೇಳಿದ ಕೃಷ್ಣ, ಹೀಗೆ ಸಂತತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಜ್ಯೋತಿಷ್ಕರಂದ್ರೆ 12 ವರ್ಷ ತಪಸ್ಸು ಮಾಡಬೇಕು ಅಂತಂದು ಕೃಷ್ಣನ ಹತ್ರ. 12 ವರ್ಷ ತಪಸ್ಸು? ನಾನು? ಹೌದು ನೀನೇ ಅಂದರು ಜ್ಯೋತಿಷ್ಕರು. ನಾನು ಮಾಡಿದ್ರಾಗ್ಬೋದಾ, ಇನ್ನೊಬ್ಬರ ಹತ್ರ ಮಾಡಿಸಿದ್ರಾಗ ಇಲ್ಲೆಲ್ಲ ನೀನೇ ಮಾಡಬೇಕು ಅಂತ. ಸರಿ ಅಂತ ಹೊರಟ. ಎಲ್ಲಿಗೆ ಹೊರಟ? ಬದರಿಕಾಶ್ರಮಕ್ಕೆ ಹೊರಟ. ಯಾರು ಕೊಡ್ತಾರೆ 12 ವರ್ಷ? ನಮ್ಮ ದೇಶ ಚೆನ್ನಾಗಿ ಮುಂದುವರಿಬೇಕು ಅಂತಾದರೆ 12 ವರ್ಷ ತಪಸ್ಸಿಗೆ ಹೋಗೋದಾ? ಇಲ್ಲಿ ದೇಶ ನಡೆಸೋದೇ ದೊಡ್ಡ ತಪಸ್ಸು. ಆದ್ದರಿಂದ ಕೃಷ್ಣ ಏನು ಮಾಡಿದ? ಓಹೋ 12 ವರ್ಷ ತಪಸ್ಸ ಅಂದ. ಜ್ಯೋತಿಷ್ಕರ ಹತ್ರನೇ ಕೇಳಿದ, 1 ವರ್ಷ ಅಂದರೆ ಏನು ಅಂತ ಕೇಳಿದ. ಜ್ಯೋತಿಷ್ಕರಂದ್ರೆ 1 ವರ್ಷ ಅಂದರೆ ಗುರು 12 ರಾಶಿಗಳಲ್ವ, ಮೇಷ ವೃಷಭ ಮಿಥುನ ಕರ್ಕಾಟಕ ಅಂಥೇಳಿ. ನನಗೆ ಗೊತ್ತು, ಕರ್ನಾಟಕರಿಗೆ ಮೇಷ ವೃಷಭ ಗೊತ್ತಿಲ್ಲ, ಚೈತ್ರ ವಿಶಾಖ ಜ್ಯೇಷ್ಠ ಆಷಾಢ ಅಂತ ಗೊತ್ತು. ಅದೇ ರೀತಿ ಮೇಷ ವೃಷಭ ಮಿಥುನ ಕರ್ಕಾಟಕ ಅಂತ ಇದು ಒಂದು 12 ರಾಶಿ ಉಂಟು. ಗುರು ಒಂದು ರಾಶಿಯಲ್ಲಿ ಎಷ್ಟು ದಿವಸ ಇರ್ತಾನೋ ಅದಕ್ಕೆ 1 ವರ್ಷ ಅಂತ ಹೆಸರು ಅಂತಂದರು. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ. ನಮಗೆ ಬೇರೆಯವರು ಎಷ್ಟೆಷ್ಟು ಇರ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಶನಿದ್ದಂತೂ ಚೆನ್ನಾಗಿ ಪರಿಚಯ ಉಂಟು. 7ವರೆ ಶನಿ, ಒಂದೊಂದು ಮನೆಯಲ್ಲಿ 2.5 ವರ್ಷ ಕೂಡ್ತಾನೆ ಗ್ರಹಚಾರ, ಬೇಗ ಹೊರಬಾರ್ದಾವ ಅಂತ ಹೇಳಿಕೊಂಡು. ಗುರು ಒಂದೊಂದು ರಾಶಿಯಲ್ಲಿ 1 ವರ್ಷ ಕೂಡ್ತಾನೆ. ಹಾಗಾದರೆ ಮೇಷದಲ್ಲಿ ಕೃಷ್ಣ ತಪಸ್ಸಿಗೆ ಅಂತ ಹೋದಾಗ ಮೇಷದಲ್ಲಿ ಗುರು ಇದ್ದ. ಕೃಷ್ಣ ಗುರುವನ್ನು ಕರೆದ, ಬಾರೋ ಅಂದ. ಗುರು ಅಪ್ಪಣೆ ಅಂತ ಗುರು ಬಂದ. ಎಲ್ಲಿದ್ದೀಗ? ಮೇಷದಲ್ಲಿದ್ದೇನೆ ಅಂದ. ನಡಿ ಹೊರಡು ಅಂತಂದ. ಎಲ್ಲಿಗೆ ಅಂತಂದ. 1 ಸುತ್ತು ಬಾ ಅಂದ. ವೃಷಭ ಮಿಥುನ ಕರ್ಕಾಟಕ ಎಷ್ಟೊತ್ತಿನೊಳಗೆ ಅಂತಂದ. ಎಷ್ಟೊತ್ತು? ಈಗ ಎಷ್ಟು ಗಂಟೆ ಎಷ್ಟಾಯಿತು ಅಂತಂದ. ಈಗ ಗಂಟೆ 5 ಆಯಿತು ಅಂತಂದ. ನಾಳೆ ಬೆಳಿಗ್ಗೆ 5 ಗಂಟೆ ಒಳಗೆ ನೀನು ಮೇಷದಿಂದ ಹೊರಟು ಪುನಃ ಮೇಷದಲ್ಲೇ ಬಂದು ಕೊಡಬೇಕು ಅಂತಂದ. ಅಪ್ಪಣೆ ಅಂತ ಗುರು ಹೊರಟೇ ಬಿಟ್ಟ. ಮೇಷ ಆಯಿತು, ವೃಷಭ ಆಯಿತು, ಮಿಥುನ ಆಯಿತು, ಕರ್ಕಾಟಕ ಆಯಿತು. ಏನು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ದ ಹೊರಡಲಿಕ್ಕೆ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಆಗುವಾಗ ಪುನಃ ಮೇಷದಲ್ಲೇ ಬಂದು ಕೂತ. ಕೃಷ್ಣ ಜ್ಯೋತಿಷ್ಕರನ್ನು ಕರೆದ. 12 ವರ್ಷ ಆಯಿತು, ಮನೆಗೆ ಹೋಗಲ್ಲ ಅಂದ. ನಮಗೆಲ್ಲ ನಮ್ಮ ಜೀವನದಲ್ಲಿ ಹೇಗುಂಟು ಅಂತಂದರೆ, ಸ್ವಾಮಿ ಏನು ಗೊಂದಲ, ಸಮಸ್ಯೆ ದಿನನೇ ಹೋಗೋಲು ಅಂತ ನಮ್ಮದು. ಕೃಷ್ಣ ಎಷ್ಟು ಬೇಗ ದಿನ ಹೋಯಿತು ಅಂತ ಕೃಷ್ಣ. ಹಾಗಾದರೆ ನಮ್ಮ ದಿನಗಳು ಬೇಗ ಸಾಗಬೇಕಾ? ದಿನಗಳು ಬೇಗ ಸಾಗಬೇಕು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಅಂತಂದ್ರೆ ಒಂದೇ ಅರ್ಥ. ದಿನಗಳು ಬೇಗ ಸಾಗಬೇಕಾ? ಮನಸ್ಸಿಗೆ ನೆಮ್ಮದಿ ಸಿಗಬೇಕಾ? ಭಾಗವತ ಓದಿ ಅಂತ. ಭಾಗವತ ಓದಿದೆವು ಅಂತಂದರೆ ದಿನಗಳು ಬೇಗ ಸಾಗುತ್ತವೆ. ಕೃಷ್ಣ ಮಾಡಿದ ತಪಸ್ಸನ್ನು ಚಿಂತನೆ ಮಾಡೋಣ, ದಿನಗಳು ಬೇಗ ಸಾಗುತ್ತವೆ. ಭಾಗವತವನ್ನು ಸ್ವಾನುಭಾವ ಎನ್ನುವ ಶಬ್ದದಿಂದ ಉಪಾಸನೆ ಮಾಡೋಣ, ದಿನಗಳು ಬೇಗ ಸಾಗ್ತವೆ ಅಂದರೆ ನೆಮ್ಮದಿ ಸಿಗುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲ, ನಮಗೆ ನಾವು ಯಾರು ಎಂಬ ಅನುಭವವನ್ನು ತಂದು ಕೊಡುತ್ತೆ. ಸ್ವ ಅನುಭವ. ನಮಗೆ ನಾವು ಯಾರು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ನಮ್ಮ ಅನುಭವವನ್ನು, ನಾನು ಯಾರು ಎನ್ನುವ ಅನುಭವವನ್ನು ತಂದು ಕೊಡುತ್ತೆ ಭಾಗವತ. ಅದಕ್ಕೋಸ್ಕರ ಭಾಗವತದ ಹೆಸರೇ ಸ್ವಾನುಭಾವಂ. ಅಖಿಲ ಶ್ರುತಿಸಾರಂ. 2ನೇದ್ದು ಭಾಗವತಕ್ಕೆ ಅಖಿಲ ಶ್ರುತಿಸಾರಂ. ವಿರಕ್ತಿಯನ್ನು ತಿಳಿಸಿಕೊಡುತ್ತೆ. ಅಖಿಲ ಶ್ರುತಿಸಾರಂ ಅಂತಂದರೆ ಏನು? ಈ ದಿವಸ ಏನೇನೇನೇನೇನೇನೋ ಶಬ್ದಗಳನ್ನು ಕೇಳ್ತೇವೆ ನಮ್ಮ ಕಿವಿಯಿಂದ. ಕೇಳಬಾರದ್ದನ್ನೆಲ್ಲ ನಾವು ಕೇಳ್ತಾ ಇದ್ದೆ. ಆಗ ಹೇಳಿದೆ ಅಲ್ವೋ, ಕೇಳಬಾರದ್ದನ್ನೆಲ್ಲ ನಾವು ನಮ್ಮ ಕಿವಿಯಿಂದ ಕೇಳ್ತಾ ಇದ್ದೇವೆ. ಕೇಳಿಕೊಂಡು ಅಯ್ಯೋ ದೇವರೇ, ಇಂಥವರ ಬಾಯಿಂದ ಕೇಳಿಸ್ಕೊಳ್ತಕ್ಕಂಥ ಪ್ರಸಂಗ ಬಂತ ನನಗೇಂತೂ ನಾವು ಒದ್ದಾಡ್ತಾ ಇರ್ತೇವಲ್ವೋ. ಅದಕ್ಕಂದ್ರು ಅಖಿಲ ಶ್ರುತಿ. ನಮ್ಮ ಕಿವಿಗಳಿಗೆ ಏನೆಲ್ಲ ಬರ್ತಾ ಉಂಟೋ ಅದೆಲ್ಲವನ್ನೂ ಕೂಡ ಭಗವಂತನ ಕಡೆಗೆ ಸಾರಯತೀತಿ ಅಖಿಲ ಶ್ರುತಿ ಸಾರಂ. ಈಗಲೂ ಉಂಟು ನಮ್ಮಲ್ಲಿ. ಯಾರೋ ಬೈತಾರೆ, ಸಖತ್ತು ಬೈತಾರೆ. ಅವಾಗ ಅಂತಾರೆ, ಮತ್ತೊಬ್ಬರು ಅಂತಾರೆ ನಿಮಗೆ ಸಖತ್ತು ಬೈತಾ ಇದ್ದಾರೆ ಅಂತ. ಆವಾಗ ಇವರು ಏನಂತಾರೆ ಗೊತ್ತಾ? ಎಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತಾರೆ. ಅಂತ ಮಾತು ಚಾಲ್ತಿಯಲ್ಲಿ ಉಂಟಾ? ಎಲ್ಲ ದೇವರಿಗೆ ಬಿಟ್ಟು. ಅವ ಸಖತ್ತು ಬೈದಿದ್ದಾನೆ ಮಾತ್ರ ಇವನಿಗೆ. ಇದನ್ನು ಕೇಳಿಸಿಕೊಂಡವ 3ನೇ ವ್ಯಕ್ತಿ, ಯಾರೋ ನಮ್ಮ ಅಭಿಮಾನಿ. ಅವ ನಮ್ಮ ಹತ್ರ ಹೇಳ್ತಾ ಇದ್ದಾನೆ, ಹೀಗೆ ನಿಮ್ಮನ್ನು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಅವರಿಗೆ ತತ್ವದ ಬಗ್ಗೆ ಹೇಳಲಿಕ್ಕೆ ಗೊತ್ತಾಗಿಲ್ಲ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಬೈತಾ ಇದ್ದಾರೆ ಅಂತ ಹೇಳಿಕೊಂಡು 3ನೇ ವ್ಯಕ್ತಿ ಬಂದು ನನ್ನಲ್ಲಿ ಹೇಳಿದಾಗ ನಾನು ಏನಂತೇನೆ? ಅಖಿಲ ಶ್ರುತಿ. ನನ್ನ ಕಿವಿಗೆ ಏನೆಲ್ಲ ಬಿತ್ತೋ, ಶ್ರುತಿ ಅಂದರೆ ಕಿವಿ, ನನ್ನ ಕಿವಿಗೆ ಏನೆಲ್ಲ ಬಿತ್ತೋ ಅದನ್ನೆಲ್ಲ ಭಗವಂತನ ಕಡೆಗೆ ಸಾರಯತಿ, ನಾನು ದೇವರ ಕಡೆಗೆ ಕಳಿಸಿಕೊಡ್ತಾ ಇದ್ದೇನೆ, ದೇವರಿಗೆ ಬಿಟ್ಟಿದ್ದೇನೆ ಅಂತ ಎನ್ನುವುದು ತಿಳುವಳಿಕೆ ಬರಬೇಕು ಅಂತಾದರೆ ಭಾಗವತವನ್ನು ಓದಬೇಕು. ಅದಕ್ಕೆ ಅಖಿಲ ಶ್ರುತಿ ಸಾರಂ ತಂದರು. ಶ್ರುತಿ ಅಂದರೆ ಕಿವಿಯ, ಅಖಿಲ ಅಂದರೆ ಕಿವಿಗೆ ಬಂದದ್ದ. ಏನೆಲ್ಲ ಶಬ್ದಗಳು ಕಿವಿಗೆ ಬಂದಿದ್ದು ಅದನ್ನೆಲ್ಲ ಏನು ಮಾಡಬೇಕು? ಸಾರಯತಿ. ಸಾರು ಅಂದರೆ ಗೊತ್ತಾ? ಹೋಗೋದಕ್ಕೆ ಸಾರು ಅಂತ ಹೆಸರು. ನಿಧಾನಕ್ಕೆ ಹೋದರೆ ಸರು ಅಂತ ಅರ್ಥ.
ಅವಸರವಾಗಿ ಹೋದರೆ ಸಾರು ಅಂತ ಅರ್ಥ. ಅದು ಸಾರಯತಿ. ಹಾಗಾದರೆ ಭಗವಂತನ ಕಡೆಗೆ ಅದನ್ನು ಕಳಿಸೋಣ. ಅದು ಭಗವಂತನ ಕಡೆಗೆ ಕಳಿಸುವ ಬುದ್ಧಿ ನಮಗೆ ಬರುತ್ತೆ ಯಾವಾಗ? ಭಾಗವತ ಓದಿದಾಗ. ಆದ್ದರಿಂದ ಭಾಗವತಕ್ಕೆ ಹೆಸರು ಅಖಿಲ ಶ್ರುತಿ ಸಾರಂ ಅಂತ ಹೇಳಿಕೊಂಡು. ಇಲ್ಲದಿದ್ದರೆ ಅಶ್ವತ್ಥಾಮಾಚಾರ್ಯ ಇರುವಾಗ ಕೃಷ್ಣನಿಂದ ಸಖತ್ ಬಯಸಿಕೊಂಡಿದ್ರ? ಅದೇ ಅಶ್ವತ್ಥಾಮಾಚಾರ್ಯ ಶುಕಾಚಾರಾಗಿ ಬಂದು ಭಾಗವತ ಉಪದೇಶ ಮಾಡಿಬಿಟ್ರೆ ಯಾರನ್ನು ತೆಗಿಬೇಕು ಅಂತ ಸಂಕಲ್ಪ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು, ಅದೇ ಅಶ್ವತ್ಥಾಮಾಚಾರ್ಯ ಶುಕಾಚಾರ್ಯ ಬಂದು ಯಾರನ್ನು ತೆಗಿಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟು ಅವರನ್ನೇ ಉದ್ಧಾರ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟರಲ್ವೋ. ಅಖಿಲ ಶ್ರುತಿ ಸಾರಂ. ಹೀಗೆ ಇಂತಹ ಭಾಗವತವು ಶುಕ ಶೌನಕರ ಸಂವಾದದ ರೂಪದಲ್ಲಿ ಸಮಾಜಕ್ಕೆ ಬಂದಿದೆ. ಅದರಲ್ಲಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ಯುದ್ಧ, ಅಶ್ವತ್ಥಾಮಾಚಾರ್ಯರು ಮಕ್ಕಳ ತಲೆ ಕಡಿಯುವುದು, ಅದೆಲ್ಲ ವಿಚಾರಗಳು ಬಂದು ಆ ಅಶ್ವತ್ಥಾಮಾಚಾರ್ಯರನ್ನು ಅರ್ಜುನ ತಾನು ಕಟ್ಟಿ ತಂದು ದ್ರೌಪದಿ ಮುಂದೆ ಹಾಕುವುದು, ದ್ರೌಪದಿ ಬಿಟ್ಟು ಬಿಡು ಅಂತ ಹೇಳುವುದು. ಪಾಂಡವರಿಗೆ ಕೊನೆಗೆ ರಾಜ್ಯ ಸಿಕ್ಕಿದ ಮೇಲೆ ಕುಂತಿ ಕೃಷ್ಣನನ್ನ ಹಿಂದಿನಿಂದ ತಾನು ಹೋಗ್ತಾ ಇರುವುದು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಕುಂತಿಯ ಪ್ರಾರ್ಥನೆ. ಕೃಷ್ಣ ಆಯ, ವಾಸುದೇವ ಆಯ, ದೇವಕೀ ನಂದನ ಆಯ, ನಂದಗೋಪಕುಮಾರ ಆಯ, ಗೋವಿಂದ ಆಯ. ಆಯ ಅಂದರೆ ಏನರ್ಥ ಗೊತ್ತಾ? ಆಯವ್ಯಯ ಪಟ್ಟಿ ಗೊತ್ತಾ? ಮೊನ್ನೆ ಹೊಸ ಪಂಚಾಂಗ ಬತ್ತಾ? ವಿಶ್ವಾಸನಾಮಕ ಪಂಚಾಂಗ ಬಂತ. ಕೆಲವರಿಗೆ ಆ ಪಂಚಾಂಗ ಚೆನ್ನಾಗಿ ಉಂಟು, ಕೆಲವರಿಗೆ ಪಂಚಾಂಗ ಚೆನ್ನಾಗಿಲ್ಲ. ಯಾರಿಗೆ ನಕ್ಷತ್ರ ಪ್ರಕಾರ ಆಯಕ್ಕಿಂತ ವ್ಯಯನೇ ಜಾಸ್ತಿ ಹಳಾದ್ದು ಪಂಚಾಂಗ ಅಂದರು. ಯಾರಿಗೆ ಆಯ ಜಾಸ್ತಿ ಉಂಟು ಬೇಶ್ರಿ ಜ್ಯೋತಿಷ್ಕರು ಚೆನ್ನಾಗಿದ್ದಾರೆ. ಜ್ಯೋತಿಷ್ಕರು ಚೆನ್ನಾಗಿದ್ದದ್ದಲ್ಲ, ನಮ್ಮ ಜನ್ಮಾಂತರದ ಕರ್ಮ ಚೆನ್ನಾಗಿದ್ದದ್ದು ಅಂತ ಅರ್ಥ. ಆದರೆ ಆಯ ವ್ಯಯ ಅಲ್ವೋ? ವ್ಯಯ ಅಂದರೆ ನಷ್ಟ, ಆಯ ಅಂದರೆ ಲಾಭ. ಈ ತಮಿಳ್ನಾಡಲ್ಲೆಲ್ಲ ಇವರಿಗೆ ಲೆಕ್ಕ ಪರಿಶೋಧಕರಿದ್ದಾರಲ್ಲ, ಅವರ ಕಟ್ಟಡಕ್ಕೆ ಹೆಸರೇನು ಗೊತ್ತಾ? ಆಯಕರ್ ಭವನ ಅಂತ. ಆಯಕರ್ ಭವನ ಅಂತ. ಆಯಕ್ಕೆ ಕರವನ್ನು ವಿಧಿಸುವ ಭವನ ಆಯಕರ್ ಭವನ ಅಂತ ತಮಿಳ್ನಾಡಲ್ಲಿ. ಅವ ಹಿಂದಿ ದ್ವೇಷ ಮಾಡಲಿ ಬೇಕಾದರೆ, ಆದರೆ ಈ ಶಬ್ದವನ್ನು ಮಾತ್ರ ಇನ್ನೂ ಯಾಕೆ ಅವನಿಗೆ ಅರ್ಥ ಆಗಿಲ್ಲ ಕಾಣೋದ್ರಿಂದ ಆ ಶಬ್ದ ಹಾಗೆ ಉಳ್ಕೊಂಡಿದೆ. ಆಯಕರ್ ಭವನ ಅಂತ ಹೇಳಿಕೊಂಡು. ಹಾಗಾದರೆ ಆಯ ಅಂದರೆ ಲಾಭ. ಕುಂತ್ಯಂತ ಇದ್ದಾಳೆ, ನಿನ್ನಿಂದ ಎನಗೆ ಲಾಭ ಬೇಡ, ನಿನ್ನಿಂದ ಎನಗೆ ಲಾಭ ಬೇಡ. ಏನರ್ಥ? ನಿನ್ನಿಂದ ಎನಗೆ ಫಲ ಬೇಡ, ಮತ್ತು ನೀನೇ ಎನಗೆ ಲಾಭ. ಕೃಷ್ಣ ಆಯ, ಕೃಷ್ಣಾಯ. ಸವರ್ಣ ದೀರ್ಘ ಸಂಧಿ ಬಂತು ಅಂತಂದರೆ ಕೃಷ್ಣಾಯ ಅಂತ ಆಗುತ್ತಾ? ಕೃಷ್ಣ ಕೂಡಿಸು ಆಯ, ಕೃಷ್ಣಾಯ. ಆಯ ಅಂದರೆ ಲಾಭ. ಯಾರು ಲಾಭ? ಕುಂತಿ ಕೇಳ್ತಾ ಇದ್ದಾಳೆ. ನಿನ್ನಿಂದ ಬರಬೇಕಂತ ಲಾಭ, ರಾಜ್ಯ ಲಾಭ ಆಯಿತು ಪಾಂಡವರಿಗೆ. ಇನ್ನು ನನಗೆ ನಿನ್ನಿಂದ ಏನು ಲಾಭ ಬೇಡ, ನೀನೇ ಎನಗೆ ಲಾಭವಾಗಿ ಬಾ ಎನ್ನುವುದು ಕೃಷ್ಣ ಕೂಡಿಸು ಆಯ, ಕೃಷ್ಣಾಯ. ಅದೇ ರೀತಿ ಮುಂದೆ ವಾಸುದೇವ ಆಯ, ವಾಸುದೇವನಾಗಿ ಬಾ, ದೇವಕಿ ನಂದನನಾಗಿ ಬಾ, ತಾಯಿಗೆ ನೆಮ್ಮದಿಯನ್ನು ಕೊಟ್ಟವನಾಗಿ ಬಾ. ತಾಯಿಯಂದರು ತುಂಬ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಈಗ ಮಕ್ಕಳನ್ನು ಹಳೆದಿದ್ದಾರೆ, ತಂದೆ ತಾಯಿ ಇಬ್ಬರು ಕೂಡ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಕೃಷ್ಣನ ಚಿಂತನೆ ಮಾಡೋಣ. ಕುಂತಿ ಹೇಳಿಕೊಟ್ಲು, ದೇವಕಿ ನಂದನ ಆಯ, ದೇವಕಿ ನಂದನಾಯ. ದೇವಕಿಯ ನಂದನನೇ, ದೇವಕಿಗೆ ತೃಪ್ತಿ ಕೊಟ್ಟವನೇ, ಕಂಸನನ್ನು ಮಾವನನ್ನು ಕೊಂದ ಕೂಡಲೇ ವಸುದೇವ ದೇವಕಿಯನ್ನು ಸೆರೆಯಿಂದ ಬಿಡಿಸಿದವನೇ, ಬಿಡಿಸುವ ಮೂಲಕ ದೇವಕಿಗೆ ತೃಪ್ತಿ ಕೊಟ್ಟವನೇ ದೇವಕಿ ನಂದನ ಆಯ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ಕೃಷ್ಣನನ್ನು ಕುಂತಿ ತಾನು ಕೊನೆಯ ಹಂತದಲ್ಲಿ ಪ್ರಾರ್ಥನೆ ಮಾಡಿ ವಿಪದ ಸಂತುನ ಶಶ್ವತೆ ತತ್ರ ತತ್ರ ಜಗತ್ಪತೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನಗೆ ವಿಪತ್ತು ಬರಲಿ ಅಂತ ಪ್ರಾರ್ಥನೆ ಅರ್ಥ. ಇಷ್ಟ ತನಕ ತುಂಬ ವಿಪತ್ತೆಂಬ ಸಂಪತ್ತು ಕೊಟ್ಟಿದ್ದಿ, ಸಂಪತ್ತೆಂಬ ಆಪತ್ತು ಕೊಟ್ಟಿಲ್ಲ, ವಿಪತ್ತೆಂಬ ಸಂಪತ್ತು ಕೊಟ್ಟಿದ್ದಿ ಕೃಷ್ಣ, ಇದನ್ನು ಹೀಗೆ ಮುಂದುವರಿಸು ಅಂತ ಒಂದು. ಇನ್ನೊಂದು ಅರ್ಥ ಏನು ಅಂತಾದರೆ, ನನ್ನ ವಿಪತ್ತು ಅಕ್ಕಪಕ್ಕದವರಿಗೆ ಇರಲಿ ಅಂತ. ಇದು ಕುಂತಿ ಮಾಡಿದ ಪ್ರಾರ್ಥನೆ. ವಿಪದ ಸಂತು ನಹ ಶಶ್ವತ್, ಇದು ಸಂಸ್ಕೃತದ ಒಂದು ಶೈಲಿ. ಮೊದಲು ನಹ ನಮಗೆ, ವಿಪದ ಆಪತ್ತುಗಳು, ಸಂತು ಇರಲಿ. ಎರಡನೇ ಅರ್ಥ ನಹ ನಮ್ಮ, ವಿಪದ ಆಪತ್ತುಗಳು, ಸಂತು ಇರಲಿ. ಯಾರಿಗೆ? ಅಕ್ಕಪಕ್ಕದವರಿಗೆ. ಅಕ್ಕಪಕ್ಕದವರಿಗೆ ಅಂತಂದರೆ ಯಾರು ನಮಗೆ ಉಪದ್ರ ಮಾಡ್ತಾರೋ ಅವರಿಗೆ ಆಪತ್ತಿರಲಿ. ಯಾರು ಉಪದ್ರ ಮಾಡ್ತಾರೆ? ನಾವು ಬರುವಾಗ ಉತ್ಸಾಹದಲ್ಲಿ ಬಂದು ಕೂತಿದ್ದೇವೆ, 1 ಗಂಟೆ ಆಗುವಾಗಲೇ ತೂಕಡಿಕೆ ಶುರುವಾಯಿತು ನಮಗೆ. ಸುಮ್ಮನೆ ನಾನು ಹೇಳೋದು ಅಲ್ಲ, ಅದು ಹೌದು, ವಿಷಯ ಹೌದು. ಅದಕ್ಕೆ ಯಾವಾಗಲೂ ಅಷ್ಟೇ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಟ್ರೆ ಕೆಂಡದಂಥ ಸಿಟ್ಟು ಅಂತ ಒಂದು ಮಾತು ಉಂಟು. ಅದಕ್ಕೆ ಸರಿಯಾಗಿ ನಮಗೆ ಬೇಕಾದವರು ಇವರು, ತೂಕಡಿಕೆ ನಮಗೆ ಬೇಕಾದವರ, ಬೇಡದವರು. ಆದರೂ ಕೂಡ ನಿಮ್ಮ ಜೊತೆ ನಾನೂ ಬರ್ತೇನೆ ಅಂತ ಬಂದಿದ್ದಾರೆ ಪಾಪ.
ಪಾಪ ಬಂದಿದ್ದಾರೆ, ಅಷ್ಟು ದೂರದಿಂದ ಬಂದಿದ್ದಾರೆ, ಆದ್ದರಿಂದ ಅವರಿಗೆ ಆಶ್ರಯ ಕೊಡೋಣ ಅಂಥೇಳಿ ನಾವು ಅವರಿಗೆ ಇಲ್ಲೇ ಕೊಡು, ಬೇರೆ ಎಲ್ಲಿ ಕೂಡಬೇಡ ಅಂತ ಇಲ್ಲೇ ಕೊಡು ಅಂಥೇಳಿ ನಮ್ಮಲ್ಲೇ ಕೂಡಿಸಿಕೊಂಡಿದ್ದೇವೆ. ಹಾಗಾದರೆ ನಮಗಿದು ಬೇಕಾದವರಲ್ಲ, ನಮಗೆ ಬೇಡದವರು ಅಲ್ವೋ. ದೇವರಲ್ಲಿ ಕುಂತಿ ಪ್ರಾರ್ಥನೆ ಮಾಡಿದ್ದಾಳೆ. ಸದ್ಯ ಈಗ ಒಂದು 24 ಗಂಟೆ ಆದರೂ ಏನು ವಿಪದ, ನನ್ನದೇನು ಜನ್ಮಾಂತರದ ಪ್ರಾರಬ್ಧ ಉಂಟು, ಕೆಟ್ಟ ಪ್ರಾರಬ್ಧ ಉಂಟು, ಅದು ತತ್ರ ಸಂತು, ನನ್ನ ಜೊತೆಗೆ ಇರತಕ್ಕಂಥ ನಿದ್ದೆಗೆ ಈ ವಿಪತ್ತು ಬರಲಿ ಅಂಥೇಳಿ ಒಂದು 24 ಗಂಟೆ ಪ್ರಾರ್ಥನೆ ಮಾಡಿದೆವು ಅಂತಂದರೆ 24 ಗಂಟೆಯೂ ತೂಕಡಿಸುವುದು ತಪ್ಪಿ ಹೋದೀತು. ಇದು ಆದ್ದರಿಂದ ನಮ್ಮ ವಿಪತ್ತುಗಳು, ನಮಗೆ ಇರತಕ್ಕಂಥ ಕಷ್ಟಗಳು ಇನ್ನೊಬ್ಬನಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ. ಮಾತ್ರ ಯಾರಿಗೆ? ಸಾತ್ವಿಕರಿಗೆ ಬರಲಿ ಅಂತಲ್ಲ, ನಮಗೆ ಉಪಟಳ ಮಾಡುವವರಿಗೆ ನನ್ನಲ್ಲಿದ್ದಂತಹ ಕಷ್ಟಗಳು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ. ಕುಂತಿ ತಾನು ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾಳೆ. ಈ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ ಮೇಲೇ ಕೃಷ್ಣ ಮೆಲ್ಲ ಮುಂದೆ ಹೊತ್ತಿರೋದು. ಕೃಷ್ಣ ಮೆಲ್ಲ ತಿರುಗಿ ಅವಳಿಗೊಂದು ನಗು ಮೀರಿ ಕೃಷ್ಣ ತಾನು ತನ್ನ ದ್ವಾರಕೆಗೆ ಎದ್ದುಕೊಂಡು ಹೋಗಿದ್ದಾನೆ. ಪಾಂಡವರದ್ದು ಸ್ವರ್ಗಾರೋಹಣ ಪರ್ವನು ಮುಗಿದಿದೆ. ಇನ್ನು ಸ್ವರ್ಗಾರೋಹಣ ಅಂತಂದಾಗ ಇಲ್ಲೇ ನಮ್ಮ ಬದರಿಕಾಶ್ರಮದಲ್ಲಿರತಕ್ಕಂಥ ಸ್ವರ್ಗಾರೋಹಣ ಅಲ್ಲ. ಪ್ಲವಂತಃ ಸಪ್ತವಾರಿದೀನ್ ತತ್ರ ನಾರಾಯಣ ಕ್ಷೇತ್ರ ತೇಷಾಂ ತನ್ವಃ ಪತನ್. ಆಶ್ಚರ್ಯ ನಮ್ಮ ತಿಳಿದವರು ಕೂಡ ಅನ್ನ ಆಹಾರ ಅದು ಇದೆಲ್ಲ ಬಿಟ್ಟು ಪಾಂಡವರು ಸ್ವರ್ಗಾರೋಹಣ ಹೋದ ಜಾಗ ಅಂತ ಹೇಳಿಕೊಂಡು ಪಾಪ ಅಲ್ಲಿಯ ಪಂಡಾಗಳು ತೋರಿಸ್ತಾರೆ. ಇಲ್ಲಿ ದ್ರೌಪದಿ ಬಿದ್ದದ್ದು. ಅವರು ಹೇಳುವ ಕ್ರಮ ನೋಡಿದಾಗ ದ್ರೌಪದಿ ಬೀಳುವಾಗ ಅವರು ಇದ್ದರು ಅಂತ ಎಣಿಸಬೇಕು. ಕರಾರುವಾಕ್ಕಾಗಿ ಹೇಳ್ತಾರೆ, ಇಲ್ಲೇ ದ್ರೌಪದಿ ಬಿದ್ದದ್ದು, ಇಲ್ಲೇ ನಕುಲ ಸಹೋದರರು ಬಿದ್ದದ್ದು. ಎಲ್ಲಿ? ಬದರಿಕಾಶ್ರಮ ಆದ ಕೂಡಲೇ ಸ್ವಲ್ಪ ಮುಂದೆ ಹೋದಾಗ ಆಚಾರ್ಯ ಮಧ್ವರಂತಾರೆ, ಸ್ವಯಂ ಹೋದವರು ಆಚಾರ್ಯ ಮಧ್ವರಂತಾರೆ. 7 ಸಮುದ್ರಗಳನ್ನು ದಾಟಿಕೊಂಡು ತತ್ರ ನಾರಾಯಣ ಕ್ಷೇತ್ರ ತೇಷಾಂ ತನ್ವ ಅಪತನ್ ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡಿದ್ದೇವೆ ಈಗ ಅಂತಂದ್ಬಿಟ್ಟು ಯಾರೋ ಪಂಡಾಗಳು ಹೇಳಿದ್ದನ್ನು ಕೇಳಿಸ್ಕೊಂಡು, ಅಲ್ಲ ಇರಲಿ ನಂಬಿಕೆ ಅದೆಲ್ಲ ಅವರವರ ನಂಬಿಕೆ, ಆದರೆ ದೇವರ ಪೂಜೆ ಅದು ಇದೆಲ್ಲ ಬಿಟ್ಟು ಹೋಗಿ ಅಲ್ಲಿಂದ ಪಾಂಡವರದ್ದು ಸ್ವರ್ಗಾರೋಹಣ ಆಯಿತು. ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಆಯಿತು. ಪರೀಕ್ಷಿತ್ ರಾಜನೇ ಸಿಂಹಾಸನದಲ್ಲಿ ತಾನು ಕೂತ. ಅರ್ಜುನನ ಮೊಮ್ಮಗ ಭೀಮಸೇನನ ಮಗನಿಗೆ ಸಿಗುವುದನ್ನು ಕೃಷ್ಣ ತಪ್ಪಿಸಿದ. ಭೀಮಸೇನನ ಮಗ ಒಬ್ಬ ದೊಡ್ಡವ ಇದ್ದ, ಇವನಿಗಿಂತ ದೊಡ್ಡವ ಇದ್ದ. ಅವನಿಗೆ ಸಿಗುವುದನ್ನು ಕೃಷ್ಣ ತಪ್ಪಿಸಿದ. ಅವನನ್ನು ರುದ್ರದೇವರ ಬಳಿಗೆ ಕಳಿಸಿಕೊಟ್ಟ. ಶರ್ವತ್ರಾತ ಅಂತ ರುದ್ರದೇವರ ಬಳಿ ಕಳಿಸಿಕೊಟ್ಟ. ಯಾಕೆ ಕಳಿಸಿಕೊಟ್ಟು ನಿಮ್ಮ ಭಾಷೆ ಮಾತನ್ನು ಲೈನ್ ಕ್ಲಿಯರ್ ಮಾಡಿದ ಕೃಷ್ಣ. ಯಾರಿಗೆ? ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಗಬೇಕು ಅಂಥೇಳಿ ಕೃಷ್ಣನದು ಭಾರೀ ಸಂಕಲ್ಪ. ಯಾಕೆ? ಸುಭದ್ರೆ ಯಾರು? ತ್ರಿಜಟ ಯಾರು? ಸೀತೆಯನ್ನು ಕಾಪಿಡಿದವಳು. ಸೀತೆ ಯಾರು? ವೈದಿಕ ಸಾಹಿತ್ಯವನ್ನು ಕಾಪಿಡಿದ ತ್ರಿಜಟ ಸುಭದ್ರೆಯ ರೂಪದಲ್ಲಿ ಬಂದು ಅವಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಗುವಂತೆ ಕೃಷ್ಣ ಮಾಡಿ ಏನಂದ ಅಂತಂದುಬಿಟ್ರೆ, ನನ್ನನ್ನು ಗಟ್ಟಿ ಹಿಡ್ಕೊಳ್ಳಿ, ಸಂಪತ್ತು ನಿಮಗೇನೇ ಸಿಗುವಂತೆ ಮಾಡ್ತೇನೆ. ನನ್ನನ್ನೇ ಗಟ್ಟಿ ಹಿಡ್ಕೊಳ್ಳಿ, ಅಣ್ಣ ತಮ್ಮಂದರಿಗೆ ಪಾರಾಗುವ ಪ್ರಸಂಗ ಬಂದರೆ ಹೆಚ್ಚು ಆಸ್ತಿ ನಿನಗೇನೇ ಸಿಗುವಂತೆ ಮಾಡ್ತೇನೆ. ಆ ರೀತಿಯಲ್ಲಿ ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಕ್ಕಿತು. ರಾಜ್ಯಭಾರ ಮಾಡಿದ. ಏನೋ ತಲೆಯಲ್ಲಿ ದುರ್ಬುದ್ಧಿ ಸ್ವಲ್ಪ ಸೇರಿಕೊಂಡಿತು. ಆದ್ದರಿಂದ ಒಬ್ಬ ಋಷಿಯನ್ನು ಅಪಮಾನ ಮಾಡಿದ. ಋಷಿಯಿಂದ ಶಪ್ತನಾದ. 7 ದಿವಸ. ನಿಮ್ಮಲ್ಲಿ ಶಾಪ ಕೊಡುವ ಕ್ರಮ ಹೇಗ್ರಿ? ಸತ್ತೇ ಹೋಗು ಅಂತ ಅಲ್ವೋ? ಇಂಥ ದಿವಸ ಸತ್ತು ಹೋಗು ಅಂತ ಶಾಪ ಕೊಡ್ತೇವೆ ಎಲ್ಲಿಯಾದರೂ? ಇದು ಹೊಸ ಶಾಪ ಅಲ್ವೋ? ಏನು ಅಂತ 7ನೇ ದಿವಸದಲ್ಲಿ ಸತ್ತು ಹೋಗು ಅಂತೇಳಿ ಶಾಪ ಕೊಡೋದು ಹೊಸ ಶಾಪ ಅಲ್ವೋ? ಅದನ್ನು ಸ್ವಲ್ಪ ನಾವು ಕೂಡ ಕಲಿಯೋಣ. ನಮಗೆ ಸಿಟ್ಟು ಬರುತ್ತೆ, ಹೌದು. ಸಿಟ್ಟು ಬಂದಾಗ ನಮ್ಮ ಮಗ ಅಂತಲೂ ನೋಡೋಲ್ಲ, ಎದುರಿಗಿದ್ದಾನೆ ಹಾಳಾಗಿ ಹೋಗು ಅಂತ. ಅವ ಕೇಳ್ತಾನ? ಎಂದಿನಿಂದ ಅಂತ ಅವ ಕೇಳ್ತಾನ? ಯಾವಾಗ ಬೈದೇವೋ ಅಂದಿನಿಂದ ಅಂತ ಅರ್ಥ ಅದಕ್ಕೆ ಅಲ್ವೋ? ಸತ್ತೇ ಹೋಗು ಅಂತ ಅಂದ್ಬಿಟ್ರೆ ಆಗಲೇ ಸಾಯಬೇಕು ಅಂತ ಅರ್ಥ. ಆದರೆ ಪರೀಕ್ಷಿತ್ ರಾಜನಿಗೆ ಮಾತ್ರ ಋಷಿ ಶಾಪ ಕೊಟ್ಟದ್ದು ಇಂದಿನಿಂದ 7ನೇ ದಿವಸಕ್ಕೆ ಅಂತ. ಯಾಕೆ? ಸ್ವಯಂ ಕೃಷ್ಣನ ಸೊಸೆ ಸರಸ್ವತಿ ನಾಲಿಗೆಯಲ್ಲಿ ಕೂತುಕೊಂಡು ಆ ಪರೀಕ್ಷಿತ್ ರಾಜ 7 ದಿವಸ ಸಾಧನೆ ಮಾಡಲಿ ಎನ್ನುವ ಉದ್ದೇಶದಿಂದ. ಹಾಗಾದರೆ ನಾವು ಕೂಡ ಏನೋ ತಪ್ಪು ಮಾಡ್ತೇವೆ. ಅಪ್ಪನಿಗೆ ಸಿಟ್ಟು ಬಂತು, ಅಪ್ಪ ಬೈಲಿಕ್ಕೆ ಶುರು ಮಾಡ್ತಾನೆ ಗೊತ್ತಾಗ್ಬಿಟ್ರೆ ಅಪ್ಪನ ಬಾಯಿಯಲ್ಲಿ ಸರಸ್ವತಿಯನ್ನು ಚಿಂತನೆ ಮಾಡೋಣ. ಸ್ವಲ್ಪ ಬೈಗಳು ಕಮ್ಮಿ ಆಗುತ್ತೆ. ಬೈಗಳು ಕಮ್ಮಿ ಆಗುತ್ತೆ ಅಂತ ನಮಗೆ ಎಂಥದ್ದು ತಪ್ಪು ಮಾಡಲಿಕ್ಕೆ ಪರ್ಮಿಷನ್ ಜಾಸ್ತಿ ಸಿಕ್ಕಿತು ಅಂತ ಅರ್ಥ ಅಲ್ಲ. ಅದಕ್ಕೆ ಏನೋ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಅಪ್ಪ ಒಮ್ಮೆ ತುಂಬ ರೇಗಾಡುವ ಪ್ರಸಂಗ ಬಂದಾಗ ಹೇಗೆ ಋಷಿಯ ಬಾಯಿಯಲ್ಲಿ ಸರಸ್ವತಿ ಕೂತು, ಸರಸ್ವತಿ ಕೃಷ್ಣನ ಸೊಸೆ ತಾನೆ, ಕೃಷ್ಣ ನಾರಾಯಣ ತಾನೆ, ನಾರಾಯಣನ ಮಗ ಬ್ರಹ್ಮ ತಾನೆ, ಬ್ರಹ್ಮನ ಹೆಂಡತಿ ಸರಸ್ವತಿ ತಾನೆ. ಆ ಸೊಸೆ ಅಲ್ಲಿ ಬಾಯಿಯಲ್ಲಿ ಕೂತ್ಕೊಂಡು 7 ದಿವಸ ಕಾಲಾವಕಾಶ ಕೊಟ್ಲಲ್ವೋ?
ಆ 7 ದಿವಸದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಬರುವಾಗ ಶುಕಾಚಾರ್ಯರು ಎದುರಾದರೂ ಭಾಗವತ ಉಪದೇಶವನ್ನು ಆರಂಭಿಸಿದರು ಎಂಬಲ್ಲಿಗೆ ಪ್ರಥಮ ಸ್ಕಂದದ ಕಥೆಯನ್ನು ವಿದ್ಯಾಮಾನ್ಯರಿಂದ ನಾವೊಂದು 4 ಅಕ್ಷರ ಕಲ್ತಿದ್ದೆವು. ಅದೇ ಭಾಗವತ, ಅವರಿಂದ 4 ಅಕ್ಷರ ಕಲ್ತಿದ್ದೆವು. ಅದನ್ನು ನಮ್ಮಲ್ಲಿ ಗಟ್ಟಿ ಮಾಡಿದವರು ವಿದ್ಯಾಧೀಶರು. ಹೀಗೆ ಆ ಋಣವನ್ನು ಎಂದೂ ಪರಿಹರಿಸಲಿಕ್ಕೆ ಸಾಧ್ಯ ಆಗೋಲ್ಲ. ಅಂತಹ ವಿದ್ಯಾಮಾನ್ಯರ ವೃಂದಾವನದ ಸನ್ನಿಧಾನದಲ್ಲಿ ತೊದಲು ನುಡಿ 4 ಭಾಗವತ ಅಕ್ಷರವನ್ನು ಅಂದಿದ್ದೇನೆ. ಇದರಿಂದ ವಿದ್ಯಾಮಾನ್ಯರ ಅಂತರ್ಯಾಮಿ, ಮುಖ್ಯಪ್ರಾಣನ ಅಂತರ್ಯಾಮಿ, ಆ ವೇದವ್ಯಾಸಾತ್ಮಕ ಕಾಳಿಯ ಮದನ ಪ್ರೀತನಾಗಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಸತ್ಯಂ ಪರಂ ಧೀಮಹಿ ಎಂಬ ಪದದ ಅದ್ಭುತ ಅನುಸಂಧಾನದೊಂದಿಗೆ ಮುಖ್ಯಪ್ರಾಣದೇವರ ಶುದ್ಧವಾದ ಜ್ಞಾನದಿಂದ ಉತ್ತಮವಾದ ನೆಮ್ಮದಿ ಆನಂದ ಲಭಿಸುತ್ತದೆ ಎನ್ನುವಂಥ ಅನುಸಂಧಾನದೊಂದಿಗೆ ರಸಮಾಲಯಂ, ಸಾರಭೂತನಾದ ಭಗವಂತನ ಜ್ಞಾನದಿಂದ ಆನಂದದ ಪ್ರಾಪ್ತಿಯಿದೆ. ಹರಿಸರ್ವೋತ್ತಮತ್ವ ಜ್ಞಾನ, ದೇವತಾ ತಾರತಮ್ಯ ಚಿಂತನೆಗಳಿಂದ ಶುದ್ಧವಾದಂತಹ ಆನಂದ ಸಿಗುತ್ತೆ. ವಿಶಿಷ್ಟವಾದ ರೀತಿಯ ಅನುಸಂಧಾನಾತ್ಮಕ ಜೀವನಕ್ಕಾಗಿ ನಾವು ಪಂಚರೂಪಿ ಭಗವಂತನ ರಸವನ್ನು ಕೊಡ್ತಕ್ಕಂಥ ಪಂಚಮುಖಿ ರುದ್ರದೇವರಿಂದ ಹೊರಹೊಮ್ಮಿದಂಥ ಭಾಗವತ ಚಿಂತನೆ ಅನುಸಂಧಾನ ಅಗತ್ಯ ಎಂಬ ಅನುಸಂಧಾನದೊಂದಿಗೆ ಅತ್ಯಂತ ಸ್ವರಸವಾದ ತಮ್ಮ ಭಾಷೆಯ ಮೂಲಕ, ಸ್ಪಷ್ಟವಾದ ಉಕ್ತಿಗಳ ಮೂಲಕ ಸಿದ್ಧಾಂತ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸಿದಂತಹ ಪರಮಪೂಜ್ಯ ಅರಮಾರು ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಶ್ರೀ ವಿಶ್ವಪ್ರೀತಿತ್ತ ಶ್ರೀಪಾದ ಚರಣಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ದಂಡಪ್ರಣಾಮಗಳು ಸಮರ್ಪಣೆ ಮಾಡ್ತಾ ಪ್ರಥಮ ಸ್ಕಂದದ ಸಾರ ಶ್ರವಣ ಚಿಂತನೆಯನ್ನು ಗುರುವಂತರ್ಗತ ಮಧ್ವಾಂತರ್ಗ ಭಗವಂತ ಸಮರ್ಪಣೆ ಮಾಡೋಣ. ಇನ್ನು ಮುಂದೆ ದ್ವಿತೀಯ ಸ್ಕಂದದ ಶ್ರವಣಕ್ಕಾಗಿ ನಾವು ಪರಮಪೂಜ್ಯರಾದ ಶ್ರೀ ಶ್ರೀ ಸೋಸಲೆ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ ಶ್ರೀ ಶ್ರೀತೀರ್ಥ ಶ್ರೀಪಾದರ ಆಗಮನಕ್ಕಾಗಿ ನಿರೀಕ್ಷಿಸೋಣ. ಅವರ ಮೂಲಕವಾಗಿ ದ್ವಿತೀಯ ಸ್ಕಂದದ ಅನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಎಲ್ಲ ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ, ನಿಮ್ಮ ದೂರವಾಣಿಯನ್ನು, ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕಿ ಅಥವಾ ಏರೋಪ್ಲೇನ್ ಮೋಡಿಗೆ ಹಾಕಿ ಶಬ್ದ ಬರದಂತೆ ನೋಡಿಕೊಳ್ಳಿ ಅಂತ ವಿಜ್ಞಾಪನೆ ಮಾಡ್ತಾ, ಪ್ರವಚನ ಮಧ್ಯದಲ್ಲಿ ಓಡಾಡುವಂಥ ಪ್ರಸಂಗವನ್ನು ಇಟ್ಟುಕೊಳ್ಳದೆ ಅತ್ಯಂತ ಶ್ರದ್ಧೆಯಿಂದ ಭಾಗವತ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಕ್ಷೇತ್ರ ಶ್ರೀ ರಾಜರಾಜೇಶ್ವರ ತೀರ್ಥ ಶ್ರೀಪಾದರನ್ನು ಆರಂಭಿಸಿಕೊಂಡು ನಮ್ಮ ಗುರುಗಳ ಪರ್ಯಂತ ಅನೇಕ ಮಹಿತಾತ್ಮರ ಪವಿತ್ರ ತಪೋಭೂಮಿ, ಘಟಿಕಾಚಲದಿಂದ ಆಗಮಿಸಿದಂತಹ ಪ್ರಾಣದೇವರ ದಿವ್ಯ ಸನ್ನಿಧಿ, ಶ್ರೀಮದ್ ಋಷಿಕೇಶ ತೀರ್ಥರು ರಚಿಸಿ ಪೂಜಿಸಿದಂತಹ ಶ್ರೀಮದ್ ವೇದವ್ಯಾಸದೇವರ ದಿವ್ಯ ಸನ್ನಿಧಿ, ವಿಶೇಷವಾಗಿ ಆ ಸಾನ್ನಿಧ್ಯದ ಫಲವಾಗಿ ಪ್ರಾಣದೇವರ ಸನ್ನಿಧಾನದಲ್ಲಿ ಗುರುಗಳ ಆಶಯದಂತೆ